ಮಾತನಾಡು. ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಮಾತನಾಡು. ಆ ಮಾತನಾಡುವಂತ ಮಾತುಗಳು ರಾಜ ಅವರ ಜೀವಿತಕ್ಕೆ ಕರ್ತನೆ, ಹೌದು ರಾಜ, ಅವರ ಜೀವಿತಕ್ಕೆ ಅದು ಕರ್ತನೆ ಬಿಡುಗಡೆ ತರುವಂತದ್ದಾಗಿರಬೇಕು. ಅವರ ಜೀವಿತದಲ್ಲಿ ಕರ್ತನೆ ಬದಲಾವಣೆ ತರುವಂತದ್ದಾಗಿರಬೇಕು. ಅವರ ಜೀವಿತದಲ್ಲಿ ಸಮಾಧಾನ ಉಂಟಾಗುವಂತದ್ದಾಗಿರಬೇಕು. ಅವರ ಕಷ್ಟಗಳಿಗೆ ಉತ್ತರ, ಅವರ ವೇದನೆಗಳ ಉತ್ತರ ಕರ್ತನೆ, ಅವರ ವ್ಯಾಧಿಗಳಿಗೆ ಬಿಡುಗಡೆ ಆಗುವಂತದ್ದಾಗಿರಬೇಕು ರಾಜ. ಈಗ ಕರ್ತನೆ, ಅದಕ್ಕಾಗಿಯೇ ನೀನು ಬಂದದಲ್ಲವೇ? ಅದಕ್ಕಾಗಿಯೇ ನೀನು ಪ್ರೀತಿ ತೋರುವುದಕ್ಕಾಗಿ ಬಂದದಲ್ಲವೇ? ಆ ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನೀನು ಮಾಡಿದ ಉಪಕಾರಿಗಳಿಗಾಗಿ ಸ್ತೋತ್ರ ರಾಜ. ಕರ್ತನೆ, ಈ ವೇಳೆಯಲ್ಲಿ ಕರ್ತನೆ ನಿನ್ನ ವಾಕ್ಯದ ಮೂಲಕ ನಮ್ಮ ಹೃದಯದಲ್ಲಿ ಮಾತನಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ ರಾಜ. ಮಾತನಾಡುವುದು ನಾನಲ್ಲ ಕರ್ತನೆ, ನೀನು ನನ್ನಲ್ಲಿ ನಿನ್ನ ಪರಿಶುದ್ಧಾತ್ಮನ ಸಹಾಯದ ಮೂಲಕ ಮಾತನಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಎಲ್ಲಾ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಯನ್ನ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಪ್ರಭುರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನ ನಾನು ಆರಿಸಿಕೊಂಡಂತ ಭಾಗ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 16ನೇ ವಚನ. ಎಲ್ಲರಿಗೂ ಪರಿಚಿತವಾದಂಥ ವಚನ, ಎಲ್ಲರಿಗೂ ತಿಳಿದಂಥ ವಚನ, ಅನೇಕರಿಗೆ ಬಾಯಿಪಾಠ ವಚನ ಆಗಿರ್ತದೆ. ಇದು ಅನೇಕರು ಹೇಳಲೇಬೇಕು, ಯಾಕಂದ್ರೆ ಕ್ರಿಸ್ತನು ಯಾತಕ್ಕೋಸ್ಕರ ಬಂದನು ಎಂಬುದಾಗಿ. ಈ ಒಂದು ಬಾಯಿಪಾಠದ ವಚನ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಬಹಳ ಪ್ರಾಮುಖ್ಯವಾದಂಥ ವಚನ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಗಟ್ಟಿಯಾಗಿ ಓದಬೇಕೆಂಬುದಾಗಿ ಕೇಳಿಕೊಳ್ತೇನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಚ್ಚನು. ಆತನನ್ನು ನಂಬುವವರು ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕೊಚ್ಚನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ಈ ಸಡಗರ ಯಾತಕ್ಕೆ? ದೇವರು ಈ ಒಂದು ಕ್ರಿಸ್ಮಸ್ ಎಂಬ ಸಂದೇಶ ಏನಂದ್ರೆ, ದೇವರು ನಮಗೆ ಕೊಡುವಂತ ಒಂದು ಉಡುಗೊರೆಯಾಗಿದೆ. ಯಾವುದಾದಂದ್ರೆ ಯೇಸು ಕ್ರಿಸ್ತನನ್ನ ನಮಗಾಗಿ ತನ್ನ ಮಗನನ್ನೇ ನಮಗೋಸ್ಕರ ಕೊಟ್ಟದ್ದು. ಅದು ಯಾವುದಂದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ, ಇಷ್ಟು ಪ್ರೀತಿಯಲ್ಲ ಪ್ರಿಯರೇ, ಇಷ್ಟು ಪ್ರೀತಿಯಲ್ಲ ಸಹೋದರ, ಅದು ಅಳತೆ ಮಾಡಲಾರದಷ್ಟು, ಅದು ಅಳಿಯಲಾರದಷ್ಟು. ಈ ಭೂಮಿಯು ಎಷ್ಟು ಅಗಲ ಇದೆಯೋ, ಎಷ್ಟು ಉದ್ದ ಇದೆಯೋ, ಎಷ್ಟು ಎತ್ತರ ಇದೆಯೋ, ಅದಕ್ಕಿಂತ ಮಿಗಿಲಾದದ್ದು ದೇವರ ಪ್ರೀತಿ. ಅಂತ ಪ್ರೀತಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ನಮಗೋಸ್ಕರ ಕೊಡಲಿಕ್ಕೆ ಬಂದನು. ಯಾತಕ್ಕಾಗಿ? ಭೂಮಿಯಲ್ಲಿ ನಮಗೋಸ್ಕರ ಕೊಡಲಿಕ್ಕೆ ಬಂದನು. ದೇವರು ಲೋಕದ ಮೇಲೆ ಮನುಷ್ಯರ ಪ್ರೀತಿ ನೋಡಿ ಸಹೋದರ ಸಹೋದರಿಯರೇ, ಆ ಪ್ರೀತಿ ಶಾಶ್ವತವಾದದ್ದಲ್ಲ. ಆ ಪ್ರೀತಿ ಬರೀ ತಾತ್ಕಾಲಿಕವಾದದ್ದು. ಬರೀ ಬಾಯಿ ಮಾತಿನ ಮೂಲಕ ಹೊರತೋರಿಕೆಯ ಪ್ರೀತಿಯನ್ನು ತೋರಿಸುವಂತವರಾಗಿರ್ತಾರೆ. ಆ ಪ್ರೀತಿ ಏನಾಗಿರ್ತದೆ? ಅವರ ಹೃದಯದಿಂದ ಬರುವಂತ ಪ್ರೀತಿಗಳಾಗಿರುವುದಿಲ್ಲ. ಒಂದು ವೇಳೆ ಅವರ ಕಾರ್ಯ ಸಾಧಿಸಿಕೊಳ್ಳುವಿಕೆ ಅಂತ ಪ್ರೀತಿ ಆಗಿರುತ್ತದೆ. ಆದರೆ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಪ್ರೀತಿಯು ಯಾವಾಗಲೂ ನಿರಾಳವಾದಂತಹ ಪ್ರೀತಿ, ಯಾವಾಗಲೂ ಸಮಾನವಾದಂತಹ ಪ್ರೀತಿ. ಆ ಪ್ರೀತಿಗೆ ಯಾರಿಂದಲೂ ಬೆಲೆ ಕಟ್ಟಲು ಸಾಧ್ಯವಾಗದಿರುವಂತಹ ಪ್ರೀತಿ ಪ್ರಿಯರೇ, ಅದು ಶ್ರೇಷ್ಠವಾದ ಪ್ರೀತಿ, ಅದು ಉನ್ನತವಾದಂತಹ ಪ್ರೀತಿ. ಆ ಪ್ರೀತಿಯನ್ನೇ ದೇವರು ನಮಗೆ ಈ ಲೋಕದಲ್ಲಿ ಕೊಡಲಿಕ್ಕೆ ಬಂದನು. ಯಾರ ಮುಖಾಂತರ? ಯೇಸು ಕ್ರಿಸ್ತನ ಮುಖಾಂತರ. ದೇವರು ತಾನು ಹೇಳ್ತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಎಷ್ಟು ಪ್ರೀತಿ. ಆ ಪ್ರೀತಿಯನ್ನ ಇದುವರೆಗೂ ಯಾರು ಅಳೆಯಲು ಸಾಧ್ಯವಾಗಲಿಲ್ಲ. ಅಂತ ಪ್ರೀತಿ, ಆ ಪ್ರೀತಿ ಎಲ್ಲಿಗೆ ನಡೆಸಿತು? ನಮ್ಮನ್ನ ಪಾತಾಳದಿಂದ ಬಿಡಿಸಲಿಕ್ಕೆ ಬಂದಂತ ಪ್ರೀತಿ, ನಮ್ಮನ್ನ ನರಕದ ವೇದನೆಯಿಂದ ಬಿಡಿಸಲು ಬಂದಂತ ಪ್ರೀತಿ, ನಮ್ಮನ್ನು ಈ ಲೋಕದ ಸೈತಾನನ ವಶದಿಂದ ಬಿಡಿಸಲು ಬಂದಂತ ಪ್ರೀತಿ ಪ್ರಿಯರೇ, ಅದು ಪ್ರೀತಿ. ಆ ಪ್ರೀತಿನೇ ದೇವರು ನಮಗೆ ಕೊಡುವಂತ ಪ್ರೀತಿ. ಒಬ್ಬರಾದರೂ ನಾಶವಾಗಬಾರದೆಂಬುದಾಗಿ ಬಂದಂತ ಪ್ರೀತಿ. ಆ ರೀತಿಯಾದ ಪ್ರೀತಿಯನ್ನ ದೇವರು ನಮಗೆ ಕೊಡಲಿಕ್ಕೆ ಬಂದನು. ಪ್ರಿಯ ಸಹೋದರ ಸಹೋದರಿ, ನನಗೆ ಒಂದು ಘಟನೆ ನೆನಪು ಬರ್ತದೆ. ನಾನು ಟಿವಿಯಲ್ಲಿ ನೋಡಿದಂತ ಒಂದು ಸ್ಟೋರಿ, ಚಿಕ್ಕ ಸ್ಟೋರಿ. ಒಂದು ಕುಟುಂಬವಿರುತ್ತದೆ. ಆ ಕುಟುಂಬ ಗಂಡ ಹೆಂಡತಿ ಮಕ್ಕಳಿರ್ತಾರೆ. ಆ ಮಕ್ಕಳು, ಆ ಕುಟುಂಬದಲ್ಲಿ ಏನಾಗಿರ್ತದೆ ಅಂದ್ರೆ ಬಹಳ ಸಮಾಧಾನ ಇರುವುದಿಲ್ಲ. ಆದರೆ ಅವರು ಕ್ರಿಸ್ತನನ್ನು ನಂಬಿದ ಮಕ್ಕಳೇ. ಅವರಲ್ಲಿ ಸಮಾಧಾನ ಇರುವುದಿಲ್ಲ, ಅವರಲ್ಲಿ ವೇದನೆ ಇರ್ತದೆ, ಅವರಲ್ಲಿ ಕಷ್ಟ ಇರ್ತದೆ, ಅವರಲ್ಲಿ ಬಡತನ ಇರ್ತದೆ.
ಅವರ ಕುಟುಂಬದಲ್ಲಿ ಜಗಳ ನಡೆಯುತ್ತಿರುತ್ತದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ನಡೆಯುತ್ತಿರ್ತದೆ. ಅವ್ರೇನ್ ಮಾಡ್ತಾರೆ, ಪ್ರತಿದಿನನೂ ನಿತ್ಯಕ್ಕೆ ಅವರಿಗೆ ಬೇಕಾದಂತ ಸಮಸ್ಯೆಗೆ ಅವರ ಬಳಿಯಲ್ಲಿ ಹಣ ಇರಲ್ಲ. ಹೆಂಡತಿ ಗಂಡನ ಬಳಿಗೆ ಬಂದು ಕೇಳಿದಾಗ ಗಂಡನು ಆತನೇನ್ ಮಾಡ್ತಾನೆ, ಹೆಂಡತಿ ಮೇಲೆ ಸುತ್ತುಕೊಂಡು ಹೊರಟು. ಆದರೆ ಒಂದು ದಿನ ಅವರಿಗೆ ಆ ಗಂಡನಿಗೆ ಕನಸು ಬಿಡುತ್ತದೆ. ಆತನು ಏನ್ ಮಾಡ್ತಾನೆ, ನಿದ್ರೆಯಲ್ಲಿ ಮಲಗಿರ್ಬೇಕಾರೆ ಅವನ ಹೆಂಡತಿ ಮನೆಯಲ್ಲಿ ಇರ್ತಾಳೆ. ಅವನ ಹೆಂಡತಿ ಮನೆಯಲ್ಲಿ ಇರ್ಬೇಕಾದ್ರೆ ಆತನ ಗಂಡ ಕೆಲಸಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋದ ನಂತರ 3 ವ್ಯಕ್ತಿಗಳು ಅಲ್ಲಿಗೆ ಬರ್ತಾರೆ. 3 ವ್ಯಕ್ತಿಗಳು. ಒಬ್ಬನ ಹೆಸರು ಐಶ್ವರ್ಯವಂತ, ಒಬ್ಬನ ಹೆಸರು ಗೌರವ, ಒಬ್ಬನ ಹೆಸರು ಪ್ರೀತಿ. ಇವರು 3 ಜನ ಬಂದು ಅವರ ಮನೆಯ ಬಾಗಿಲ ಬಳಿಯಲ್ಲಿ ನಿಂತುಕೊಳ್ಳುತ್ತಾರೆ. ಅವರು ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತಾರೆ. ಅಮ್ಮ, ನಿಮ್ಮ ಯಜಮಾನರಿದ್ದಾರಾ ಎಂಬುದಾಗಿ ಕೇಳಿದಾಗ, ಇಲ್ಲ, ನಮ್ಮ ಯಜಮಾನರು ಕೆಲಸಕ್ಕೆ ಹೋಗಿದ್ದಾರೆ, ನಾವು ಹಾಗಾದ್ರೆ ಮನೆಯೊಳಗೆ ಬನ್ನಿ ಎಂಬುದಾಗಿ ಕರೀತಾರೆ ಆ 3 ವ್ಯಕ್ತಿಗಳನ್ನ. ಅವ್ರು ಹೇಳ್ತಾರೆ, ಇಲ್ಲಮ್ಮ, ನಿಮ್ಮ ಯಜಮಾನರು ಬಂದ ಮೇಲೆ, ಈ ಮನೆ ಯಜಮಾನನು ಬಂದ ಮೇಲೆ ನಾವು ಒಳಗೆ ಬರುತ್ತೇವೆ, ಅಲ್ಲಿವರೆಗೂ ನಾವು ಈ ಜಗಲಿ ಕಟ್ಟೆ ಮೇಲೆ ಕೂತುಕೊಂಡಿರುತ್ತೇವೆ ಎಂಬುದಾಗಿ ಹೇಳ್ತಾರೆ. ಪರವಾಗಿಲ್ಲ ಬನ್ನಿ ಎಂಬುದಾಗಿ ಕರೆದಾಗಲು, ಇಲ್ಲಮ್ಮ, ನಾವು ಬರೋದಿಲ್ಲ, ನಿಮ್ಮ ಯಜಮಾನನು ಬಂದ ಮೇಲೆ ನೀವೇನು ಮಾಡಿರಿ, ನಿಮ್ಮ ಮನೆಯೊಳಗೆ ಕರೆಯಿರಿ ಎಂಬುದಾಗಿ ಹೇಳ್ತಾರೆ. ಸರಿ ಎಂದು ಬಿಟ್ಟು ಆ ಸಹೋದರಿ ತಮ್ಮ ಕೆಲಸವನ್ನೆಲ್ಲ ಮಾಡಿ ಅವರಿಗೆ ಉಪಚಾರ ಮಾಡಿ ಆ ಮನೆ ಹೊರಗಡೆ ಜಗಲಿಯಲ್ಲೇ ಕೂತಿರ್ತಾರೆ. ಹಾಗೆ ಸಾಯಂಕಾಲವಾಗುತ್ತದೆ. ತನ್ನ ಗಂಡನು ಬರುವ ಸಮಯವಾಗುತ್ತದೆ. ಗಂಡನು ಬರ್ತಾ ಇದ್ದಾರೆ. ಬಂದು ಅವರು ಜಗಲಿ ಕಟ್ಟೆ ಮೇಲೆ ಕೂತಿರುವುದನ್ನು ನೋಡಿ ಅವರನ್ನು ನೋಡಿ ವಿಚಾರಿಸುತ್ತಾನೆ, ಅಯ್ಯ, ಇಲ್ಲಿ ಯಾಕೆ ಕೂತಿದ್ದೀರಾ, ಒಳಗಡೆ ಬನ್ನಿ ಎಂಬುದಾಗಿ. ಆಗ ಆತನೇನ್ ಮಾಡ್ತಾರೆ, ಆ ವ್ಯಕ್ತಿ ಇದನ್ನೆಲ್ಲ ಯಾರು ಅವರ ಗಂಡ ಒಳಗೆ ಹೋಗಿ ಅವರ ಹೆಂಡತಿಗೆ ಬೈತಾನೆ. ಹೊರಗಡೆ ಜಗಲಿ ಮೇಲೆ ಏಕೆ ಕೂರಿಸಿದ್ದೀಯಾ, ಅವರನ್ನ ಕರೆದು ಮನೆಯೊಳಗೆ ಕರೆದು ಅವರಿಗೆ ಅತಿಥಿ ಸತ್ಕಾರ ಮಾಡಬೇಕಲ್ಲವೇ ಎಂಬುದಾಗಿ. ನಾನು ಕರೆದೆ ಅವರನ್ನ, ಆದರೆ ಅವರು ಮನೆಯೊಳಗೆ ಬರುತ್ತಾ ಇಲ್ಲ, ನೀವು ಬಂದ ಮೇಲೇನೆ ಬರುತ್ತಾನೆ ಎಂಬುದಾಗಿ ಹೇಳಿದರು. ಸರಿ, ಹಾಗಾದ್ರೆ ಇಲ್ಲಿ ಹೋಗಿ ಅವರನ್ನ ಕರೆದು ಬಾ ಎಂಬುದಾಗಿ ಹೇಳ್ತಾರೆ. ಆಗ ಅಲ್ಲಿರ್ತಕ್ಕಂಥವರನ್ನ 3 ಜನ ವ್ಯಕ್ತಿಗಳಿರ್ತಾರೆ. ಆ 3 ಜನ ವ್ಯಕ್ತಿಗಳನ್ನ ಹೋಗಿ ಆ ಸಹೋದರಿ ಕರಿಬೇಕಾರೆ ಅವ್ರು ಹೇಳ್ತಾರೆ, ಈಗ ನಮ್ಮ ಯಜಮಾನರು ಬಂದಾಯಿತು, ಈಗಲಾದರೂ ನೀವು ಮನೆಯೊಳಗೆ ಬರಬಹುದಲ್ಲವೇ ಎಂಬುದಾಗಿ ಕೇಳ್ತಾರೆ. ಆಗ ಅವರು 3 ಜನ ವ್ಯಕ್ತಿಗಳಲ್ಲಿ ಒಬ್ಬನು ಹೇಳ್ತಾನೆ, ನೋಡಮ್ಮ, ನಿಮ್ಮ ಮನೆಯೊಳಗೆ ನಾವು ಬರಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ ನಮ್ಮ 3 ಜನರನ್ನ ಒಟ್ಟಿಗೆ ನೀವು ಬರಮಾಡ್ಲಿಕ್ಕೆ ಆಗುವುದಿಲ್ಲ. ನಿಮಗೆ ಯಾರು ಬೇಕೋ ಅವರನ್ನು ನೀವು ಮಾತ್ರ ತೆಗೆದುಕೊಳ್ಳಬೇಕು ಎಂಬುದಾಗಿ. ಒಂದು ನಿಮಗೆ ಐಶ್ವರ್ಯವಂತನು ಬೇಕಾ, ಅಥವಾ ನಿಮಗೆ ಗೌರವವಂತ ವ್ಯಕ್ತಿ ಬೇಕಾ, ಅಥವಾ ನಿಮಗೆ ಪ್ರೀತಿ ಬೇಕಾ ಎಂಬುದಾಗಿ. ನೋಡಿ ಪ್ರಿಯ ಸಹೋದರ ಸಹೋದರಿ, ಹಾಗೆ ಪ್ರಶ್ನೆ ಮಾಡಿದಾಗ ಆಕೆ ಏನ್ ಮಾಡ್ತಾಳೆ, ಅವರ ಮನೆಗೆ ಒಳಗೆ ಹೋಗಿ ತನ್ನ ಗಂಡನ ಬಳಿಯಲ್ಲಿ ಕೇಳುತ್ತಾಳೆ. ತನ್ನ ಗಂಡನ ಬಳಿಯಲ್ಲಿ ಕೇಳಿದಾಗ ತನ್ನ ಗಂಡ ಹೇಳ್ತಾನೆ, ಈಗ ನಾವು ಸಮಾಜದಲ್ಲಿ ಬಹಳ ಹದಗೆಟ್ಟ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೇವೆ, ಹಾಗಾದ್ರೆ ನಮ್ಗೆ ಯಾರನ್ನ ಕರಿ, ಐಶ್ವರ್ಯವಂತನನ್ನ ಕರಿ, ಈಗಲಾದರೂ ನಮ್ಮ ಜೀವಿತ ಬಡತನದ ಜೀವಿತದಿಂದ ಬದಲಾವಣೆ ಆಗುತ್ತದೋ ಇಲ್ಲ ಎಂಬುದಾಗಿ, ಬದಲಾವಣೆ ಆಗಬಹುದಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಆಗ ತನ್ನ ಹೆಂಡತಿ ಹೇಳ್ತಾರೆ, ರೀ, ಐಶ್ವರ್ಯ ಇದ್ರೆ ಸಾಕ, ನಮಗೆ ಗೌರವ ಬೇಕು, ಸಮಾಜದಲ್ಲಿ ನಾವು ಬದುಕಬೇಕಂದ್ರೆ, ನಾವು ಕ್ರೈಸ್ತರ ಮಕ್ಕಳಾಗಿ ಬದುಕಬೇಕಂದ್ರೆ ನಮಗೆ ಗೌರವ ಬೇಕು, ನಾವು ಕ್ರಿಸ್ತನ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವಂತ ಗೌರವ, ಘನತೆ, ಒಂದು ಪ್ರೆಸ್ಟೀಜ್ ಇರಬೇಕು, ಹಣ ಇದ್ದರೆ ಸಾಕು, ಒಂದು ಪ್ರೆಸ್ಟೀಜ್ ಇರಬೇಕು ಅಲ್ವೇ ಎಂಬುದಾಗಿ ಹೇಳ್ತಾರೆ. ಆಗ ಅವರಿಬ್ಬರನ್ನು ಮಾತನಾಡದ ಮೇಲೆ ಅಲ್ಲಿರ್ತಕ್ಕಂಥ ತನ್ನ ಮಗು ಮಾತನಾಡುತ್ತೆ, ಅಪ್ಪ, ಅಮ್ಮ, ನಮ್ಮ ಮನೆಯಲ್ಲಿ ಹಣವಿಲ್ಲದಿದ್ದರೂ ಪರವಾಗಿಲ್ಲ, ನಮಗೆ ಗೌರವವಿಲ್ಲದಿದ್ದರೂ ಪರವಾಗಿಲ್ಲ, ನಾವು ಹೆಚ್ಚಿಸಿಕೊಳ್ಳುವಿಕೆ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೊರತೆ ಏನಂದ್ರೆ ಪ್ರೀತಿ. ದಿನ ಮನೆಯಲ್ಲಿ ಜಗಳ, ಅಸಮಾಧಾನ, ಇಲ್ಲದೆ ಇರುವಂತಹ ಕಷ್ಟಗಳು, ವೇದನೆಗಳು ಇವೆಲ್ಲ ಇದ್ದಾವಲ್ಲ, ಆ ವೇದನೆಯನ್ನ ನೀಗಿಸುವುದು ಯಾವುದು? ಪ್ರೀತಿ. ನಮಗೆ ಪ್ರೀತಿ ಬೇಕಾಗಿದೆ, ನಮ್ಮ ಕುಟುಂಬಕ್ಕೆ ಪ್ರೀತಿ ಪ್ರಾಮುಖ್ಯ ಆಗಿದೆಯಪ್ಪ ಎಂಬುದಾಗಿ ಕೇಳಿದಾಗ ಅವರ ತಂದೆ ತಾಯಿಗಳು ಒಪ್ಪಿಕೊಂಡು ಹೊರಗಡೆ ಬಂದು, ನಿಮ್ಮಲ್ಲಿ ಯಾರು ಪ್ರೀತಿ ಎಂಬುದಾಗಿ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ನಾನು ಪ್ರೀತಿ, ಹಾಗಾದರೆ ನೀವು ನಮ್ಮ ಮನೆಯೊಳಗೆ ಬಂದಿರಿ ಎಂಬುದಾಗಿ. ಆಗ ಆ ಮನೆಯೊಳಕ್ಕೆ ಹೋದಾಗ, ಆ ಪ್ರೀತಿ ಅವರ ಮನೆಯೊಳಕ್ಕೆ ಹೋದಾಗ ಅವರ ಇಬ್ಬರು ಸಹ ಬರ್ತಾರೆ. ಯಾರು?
ಆ ಐಶ್ವರ್ಯವಂತನು ಮತ್ತೆ ಆ ಗೌರವ ವ್ಯಕ್ತಿ, ಆ 3 ಜನ. ಅರೆ, ನಾವು ಕರೆದು ಬರೀ ಪ್ರೀತಿ ಮಾತ್ರ, ಆದರೆ ನೀವು ಈ 3 ಜನ ಒಟ್ಟಿಗೆ ಬಂದಿದ್ದೀರಾ ಇಲ್ಲ ಎಂಬುದಾಗಿ ಕೇಳಿದಾಗ, ಪ್ರೀತಿ ಎಲ್ಲಿರುತ್ತದೋ ಅಲ್ಲಿ ಐಶ್ವರ್ಯವಿರುತ್ತದೆ, ಪ್ರೀತಿ ಎಲ್ಲಿರುತ್ತದೋ ಅಲ್ಲಿ ಗೌರವ ಇರುತ್ತದೆ ಎಂಬುದಾಗಿ. ನೀವು ಬರೀ ಗೌರವವನ್ನು ಕರೆದಿದ್ದರೆ ಮಾತ್ರ ಗೌರವ ಒಬ್ಬನೇ ಬರುತ್ತಿದ್ದ. ನೀವು ಬರೀ ಐಶ್ವರ್ಯವನ್ನು ಕರೆದಿದ್ದರೆ ಐಶ್ವರ್ಯ ಒಬ್ಬನೇ ಬರುತ್ತಿದ್ದ. ನೀವು ಪ್ರೀತಿಯನ್ನು ಕರೆದಿರಿ, ಆ ಪ್ರೀತಿಯ ಮೂಲಕವೇ ಇವೆಲ್ಲವೂ ಹಿಂಬಾಲಿಸಿಕೊಂಡು ನಿಮ್ಮನ್ನು ಬರುತ್ತದೆ. ನೀವು ಕ್ರಿಸ್ತನನ್ನ ಪ್ರೀತಿಸುವವರಾಗಿರಬೇಕು. ಅದೇ ಈ ಒಂದು ಬಹಳ ಚೆನ್ನಾಗಿ ಆ ಒಂದು ಶಾರ್ಟ್ ಫಿಲಿಮ್ ಅನ್ನು ತೆಗೆದಿದ್ದಾರೆ. ಬಹಳ ಚೆನ್ನಾಗಿ ಮನುಷ್ಯರ ಹೃದಯದಲ್ಲಿ ನಾಚಿಕೊಳ್ಳುವಂಥದ್ದು, ಮನುಷ್ಯರ ಜೀವಿತದಲ್ಲಿ ಮಾರ್ಪಾಡು ತೆಗೆದುಕೊಳ್ಳು ಬಂದವರು. ನೋಡಿ ಪ್ರಿಯ ಸಹೋದರ ಸಹೋದರಿ, ಇವತ್ತಿನ ಜೀವಿತದಲ್ಲಿ ಮನುಷ್ಯರಲ್ಲಿ ಪ್ರೀತಿ ಎನ್ನುವುದೇ ಕಾರಣ ಬರುತ್ತಿರಲಿಲ್ಲ. ಕ್ರಿಸ್ತನು ನಮಗೋಸ್ಕರ ಪ್ರೀತಿ ಕೊಡುವುದಕ್ಕೋಸ್ಕರ ಪರಲೋಕದಿಂದ ಭೂಲೋಕದಲ್ಲಿ ಕನ್ಯಾ ಸ್ತ್ರೀಯ ಮರಿಯಳ ಗರ್ಭದಲ್ಲಿ ಜನಿಸಿ ಬಂದನು. ಯಾತಕ್ಕಾಗಿ? ನಮ್ಮಲ್ಲಿರ್ತಕ್ಕಂಥ ಅಸಮಾಧಾನವನ್ನು ತೊಲಗಿಸುವುದಕ್ಕಾಗಿ, ನಮ್ಮಲ್ಲಿರ್ತಕ್ಕಂಥ ಕೊರತೆಗಳನ್ನು ನೀಗಿಸುವುದಕ್ಕಾಗಿ, ನಮಗೆ ಒಂದು ಸಮಾಧಾನವನ್ನು ಕೊಡುವುದಕ್ಕಾಗಿ. ನಾವು ಗಲಿಬಿಲಿಯಿಂದಿರುವುದಕ್ಕಲ್ಲ, ನಾವು ವೇದನೆಯಿಂದಿರುವುದಕ್ಕಲ್ಲ, ನಾವು ಕಷ್ಟಪಡುತ್ತಾ ಇರುವುದಕ್ಕಲ್ಲ, ನಾವು ಕಣ್ಣೀರು ಸುರಿಸುತ್ತಾ ಇರುವುದಕ್ಕಲ್ಲ. ಕ್ರಿಸ್ತನು ಅದಕ್ಕೋಸ್ಕರ ನಮ್ಮನ್ನು ಬರಲಿಲ್ಲ. ಆತನು ನಮ್ಮನ್ನು ಅದರಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ಬಂದನು. ನೋಡಿ, ಆ ಕುರುಬರಿಗೆ ಶುಭ ಸಂದೇಶ ಸಮಾಚಾರವನ್ನು ಆ ದೂತರು ತಿಳಿಸ್ಬೇಕಾದ್ರೆ ಅವ್ರು ಹೇಳ್ತಾರೆ, ಹೆದರಬೇಡಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ತಂದಿದ್ದೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನುಟ್ಟಿದ್ದಾನೆ. ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನುಟ್ಟಿದ್ದಾನೆ. ಅವ್ರು ಹೇಳ್ತಾರೆ, ಯಾರಿಗೋಸ್ಕರ? ನಿಮಗೋಸ್ಕರ, ಕುರುಬರಿಗೋಸ್ಕರ ಅಲ್ಲ, ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬೊಬ್ಬರಿಗೋಸ್ಕರ, ಈ ಸಂದೇಶವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರಿಗೋಸ್ಕರ ಆತನು ಈ ಲೋಕದಲ್ಲಿ ಬಂದನು. ಸಮಾಧಾನವನ್ನು ಕೊಡುವುದಕ್ಕೋಸ್ಕರ ಬಂದನು, ಪ್ರೀತಿಯನ್ನು ಕೊಡುವುದಕ್ಕೋಸ್ಕರ ಬಂದನು. ತನ್ನ ಪ್ರೀತಿ, ಆತನ ಪ್ರೀತಿ ಎಷ್ಟು ಮಿಗಿಲಾದದ್ದು, ಆತನ ಪ್ರೀತಿ ಎಷ್ಟು ದೊಡ್ಡದೆಂದರೆ ಆತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಡುವುದಕ್ಕೋಸ್ಕರ, ಆತನು ನಮಗೋಸ್ಕರ ತನ್ನ ಪ್ರಾಣವನ್ನ ಸುರಿಸೋದಕ್ಕೋಸ್ಕರ ಬಂದನು, ತನ್ನ ರಕ್ತವನ್ನು ಸುರಿಸೋದಕ್ಕೋಸ್ಕರ ಬಂದನು. ಈ ಲೋಕದಲ್ಲಿ ಹುಟ್ಟಿದಂತ ಮನುಷ್ಯನು ಯಾರು ತನ್ನನ್ನು ತಾನು ಮರಣ ಹೊಂದುವುದಕ್ಕೋಸ್ಕರ ಬರಲಿಲ್ಲ, ತನ್ನನ್ನು ತಾನು ಮರಣಕ್ಕೆ ಅರ್ಪಿಸಿಕೊಳ್ಳೋದಕ್ಕೆ ಬರಲಿಲ್ಲ. ಯಾಕಂದ್ರೆ ಈ ಲೋಕದಲ್ಲಿ ಅನೇಕ ಜನರು ಏನ್ ಮಾಡ್ತಾರೆ? ಸಾಯೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರು ಏನಕ್ಕೆ ಇಷ್ಟಪಡ್ತಾರೆ? ನಾನು ಬದುಕಿ ಬಾಳಬೇಕು, ಚೆನ್ನಾಗಿ ಬಾಳಬೇಕು, ನಾನು ಉನ್ನತ ಸ್ಥಿತಿಯಲ್ಲಿ ಇರಬೇಕು, ಐಶ್ವರ್ಯವಂತನಾಗಿರ್ಬೇಕು, ಘನತೆ ಗೌರವ ಉಳ್ಳವನಾಗಿರ್ಬೇಕು ಎಂಬುದಾಗಿ ನೋಡ್ತಾರೆ. ಆದ್ರೆ ಯಾರು ಸಹ ಯೇಸು ಕ್ರಿಸ್ತನ ಹಾಗೆ ಪ್ರೀತಿ ಹೊಂದಿದವರಾಗಿರೋದಿಲ್ಲ. ಆದರೆ ನಿಮ್ಮಲ್ಲಿ ನೀವು ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಾಗ ನಿಮಗೆ ಆ ಪ್ರೀತಿ ದೊರಕುವಂಥದ್ದಾಗಿದೆ. ಆ ಪ್ರೀತಿ ಎಂಥ ಪ್ರೀತಿ ಅಂದರೆ ಅಳತೆ ಮಾಡಲಾಗದಂಥ ಪ್ರೀತಿ. ನಾವು ನೋಡೋಣ, ನಾವು ಅದೇ ರೀತಿಯಾಗಿ ಆ ಪ್ರೀತಿ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿಯಬೇಕಂದ್ರೆ 1 ಕೊರಿಂಥ 13ನೇ ಅಧ್ಯಾಯವನ್ನು ತೆಗೆಯೋಣ. 1 ಕೊರಿಂಥ 13ನೇ ಅಧ್ಯಾಯ 4ನೇ ವಚನದಿಂದ ನಾವು ಓದಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡಿ ಪ್ರಿಯರೇ, ದೇವರ ವಾಕ್ಯವು, ದೇವರ ಪವಿತ್ರಾತ್ಮನ ಮೂಲಕ, ಪರಿಶುದ್ಧಾತ್ಮನ ಮೂಲಕ ಬರೆಸಿದಂತ ವಾಕ್ಯಗಳು ಏನ್ ಹೇಳ್ತಾ ಇದ್ದಾವೆ ಎಂಬುದಾಗಿ ಹೇಳಿದ್ರೆ, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ಯೇಸು ಕ್ರಿಸ್ತನು ನಿಮಗೋಸ್ಕರ ಎಷ್ಟು ತಾಳಿಕೊಂಡನು ಪ್ರಿಯರೇ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಾಗ ಆತನಿಗೆ ಭೂಲೋಕದಲ್ಲಿ ಸ್ಥಳ ಬಿಡುವಷ್ಟು ಜಾಗವನ್ನು ಕೊಡಲಿಲ್ಲ. ಆತನಿಗೆ ಮನುಷ್ಯರಾದಂತ ನಾವು ಇಲ್ಲಿ ಹುಟ್ಟುವುದಕ್ಕೆ ಸ್ಥಳ ಕೊಡಲಿಲ್ಲ. ಆತನಿಗೆ ಸ್ಥಳ ಕೊಟ್ಟದ್ದು ಯಾರು? ಆತನು ಸೃಷ್ಟಿ ಮಾಡಿದಂತ ಪ್ರಾಣಿ ಪಕ್ಷಿಗಳು ದನದ ಕೊಟ್ಟಿಗೆಯಲ್ಲಿ ಆತನಿಗೆ ಸ್ಥಳ ಸಿಕ್ತು. ಆದ್ರೆ ಅದನ್ನು ಸಹ ದೇವರು ತಾಳಿಕೊಂಡನು. ಯಾತಕ್ಕೋಸ್ಕರ? ನಮ್ಮ ಮೇಲೆ ಇದ್ದಂತ ಪ್ರೀತಿಗೋಸ್ಕರ.
ಎರಡನೇದು ನಾವು ನೋಡೋದಾದ್ರೆ ತಾಳ್ಮೆ. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು, ಆತನು ತಾಳ್ಮೆ ಉಳ್ಳವನು. ಆ ಒಂದು ತಾಳ್ಮೆ ಉಳ್ಳಂತ ದೇವರು ನಮಗೆ ಈ ದಿನ ನಮಗೆ ಕೊಡಲ್ಪಟ್ಟಂತ ದೇವರಾಗಿದ್ದಾರೆ. ಆ ದೇವರು ಬಹಳ ವಿಶೇಷವಾದಂತಹ ದೇವರು. ಆ ದೇವರು ಯೇಸು ಕ್ರಿಸ್ತನು ನಮಗಾಗಿ ಬಂದಂತ ಯೇಸು ಕ್ರಿಸ್ತನು ತಾನೇ. ಮತ್ತೆ ಅಷ್ಟೇ ಅಲ್ಲ, ಪ್ರೀತಿ ದಯೆ ತೋರಿಸುವುದು. ದಯೆ ಅಂದ್ರೆ ಏನು? ಜನರ ಮೇಲೆ ತೋರಿಸುವಂತ ಕನಿಕರ. ಅವರಿಗಿರ್ತಕ್ಕಂಥ ಕೊರತೆಗಳನ್ನು ನೋಡಿ ಅವರು ಆ ರೀತಿಯಾಗಿ ಬಾಧೆ ಪಡ್ತಾ ಇದ್ದಾರಾ, ಅವರು ಅಪಮಾನ ಪಡ್ತಾ ಇದ್ದಾರಾ, ಅವರ ಮೇಲೆ ನೋಡಿ ಅವರಿಗೆ ಬರುವಂತ ಒಂದು ದಯೆ. ಅಯ್ಯೋ, ಆ ಮಗನು ಆ ರೀತಿಯಾಗಿ ಬಾಧೆ ಪಡ್ತಾ ಇದ್ದಾನಲ್ಲ, ಆ ಮಗನು ಆ ಒಂದು ವೇದನೆಯಲ್ಲಿ ಬಿದ್ದಿದ್ದಾನಲ್ಲ, ಆ ಮಗನು ಸಾಲದ ಚಿಂತೆಯಲ್ಲಿ ಬಿದ್ದಿದ್ದಾನಲ್ಲ, ಆ ಮಗಳು ಆ ರೋಗದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾಳಲ್ಲ, ಅವಳ ನೋಡಿ ದಯೆ ಪಡುವುದು. ಆ ದಯೆ ಪಟ್ಟು ಅವರನ್ನು ಬಿಡುಗಡೆ ಮಾಡುವುದು, ಅದು ದೇವರು ಕೊಡುವಂತ ದಯೆ. ಅಂತ ಪ್ರೀತಿಯನ್ನು ಕೊಡಲಿಕ್ಕೆ ಬಂದಂತಹ ದೇವರು ಯೇಸು ಕ್ರಿಸ್ತನು. ಮತ್ತೆ ಪ್ರೀತಿ ಹೊಟ್ಟೆ ಕಿಚ್ಚನ್ನು ಹುಟ್ಟಿಸುವುದಿಲ್ಲ. ಪ್ರೀತಿ ಮನುಷ್ಯರಂತಾದವರು ನಾವು ನಮ್ಮ ಜೀವಿತದಲ್ಲಿ ಅನೇಕರ ಜೀವಿತದಲ್ಲಿ ಇರುವಂತಹ ಸಮಸ್ಯೆ ಅದೇ ಆಗಿದೆ ಪ್ರಿಯರೇ. ಈ ಲೋಕದಲ್ಲಿ ಇರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಇರುವಂತಹ ಸಮಸ್ಯೆ ಏನಂದ್ರೆ, ಒಬ್ಬ ಮನುಷ್ಯನಲ್ಲಿ ಹೊಟ್ಟೆ ಕಿಚ್ಚು ಎಂಬುದಾಗಿ ಹೆಚ್ಚಾಗಿ ಬರುವಂತಹದ್ದಾಗಿದೆ. ಆದ್ರೆ ಕ್ರಿಸ್ತನ ಪ್ರೀತಿ ಅವನಲ್ಲಿ ನೆಲೆಯಾಗಿ ನಿಂತುಕೊಂಡಿದ್ದರೆ ಅವನಲ್ಲಿ ಹೊಟ್ಟೆ ಕಿಚ್ಚು ಸ್ವಭಾವ ಇರುವುದಿಲ್ಲ. ಯಾಕಂದ್ರೆ ಕ್ರಿಸ್ತನಲ್ಲಿ ಇರುವಂತಹ ಹೊಟ್ಟೆ ಕಿಚ್ಚು ಸ್ವಭಾವ ಎಂದಿಗೂ ಇರಲಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಬಹಳ ನಮ್ಮನ್ನು ಪ್ರೀತಿ ಮಾಡ್ತವೆ. ನಾವು ಆತನನ್ನು ನಿಂದಿಸಿದೆವು, ಆತನನ್ನು ಅಪಹಾಸ್ಯ ಮಾಡಿದೆವು, ಆತನಿಗೆ ಕೊಡಬಾರದಂತ ಕಷ್ಟಗಳನ್ನು ಕೊಟ್ಟೆವು, ಆತನು ನಮಗೆ ಒಳ್ಳೆಯದನ್ನೇ ಮಾಡಿದ. ಆದ್ರೆ ನಾವು ಆತನನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟೆವು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನನ್ನು ನೋಡಿ ಅನೇಕರು ಹೊಟ್ಟೆ ಕಿಚ್ಚು ಪಟ್ಟರು. ಆದರೆ ದೇವರು ಹೊಟ್ಟೆ ಕಿಚ್ಚು ಪಡಲಿಲ್ಲ. ಆತನು ಪ್ರೀತಿಯನ್ನು ತೋರಿಸಿದ. ಅದು ದೇವರು ಕೊಡುವಂತಹ ನಿಜವಾದ ಪ್ರೀತಿ. ಇದು ಕ್ರಿಸ್ಮಸ್ ಸಂದರ್ಭದಲ್ಲಿ ದೇವರು ನಮಗೆ ಕೊಡುವಂತಹ ಪ್ರೀತಿಯಾಗಿದೆ. ಆತನು ಪ್ರೀತಿ ಕೊಡಲಿಕ್ಕೆ ಬಂದನು. ಆತನು ಜೀವವನ್ನ, ನಿತ್ಯ ಜೀವವನ್ನ ಕೊಡಲಿಕ್ಕೆ ಬಂದನು. ಆ ಒಂದು ಕ್ರಿಸ್ತನನ್ನ ಧರಿಸಿಕೊಳ್ಳುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಆ ಒಂದು ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳುವುದಕ್ಕೆ ನಮ್ಮ ಜೀವಿತದಲ್ಲಿ ಬದಲಾವಣೆಗಳಾಗುತ್ತಿದ್ದಾವ. ನಿಜವಾದ ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತನು ತನ್ನನ್ನು ತಾನೇ ನಮಗೆ ಕೊಟ್ಟನು. ಅದು ನಿಜವಾದ ಕ್ರಿಸ್ಮಸ್. ನಿಜವಾದ ಕ್ರಿಸ್ಮಸ್ ಅಂದ್ರೆ ನಮ್ಮಲ್ಲಿರುವುದನ್ನ ದೇವರಿಗೆ ಕೊಡಬೇಕು, ನಮ್ಮಲ್ಲಿರುವುದನ್ನ ಇತರರಿಗೆ ಕೊಡಬೇಕು. ನಾವು ತಿಳಿದುಕೊಂಡದ್ದನ್ನ, ನಮ್ಮಲ್ಲಿರುವುದನ್ನ ತೆಗೆದುಕೊಂಡು ಹೋಗಿ ದೇವರಿಗೆ, ಮನುಷ್ಯರಿಗೆ, ಅಲ್ಲಿ ತಿಳಿದಂಥವರಿಗೆ, ಬುದ್ಧಿ ಇಲ್ಲದಂಥವರಿಗೆ, ಆ ಅನ್ಯ ಜನಗಳಿಗೆ, ಮಕ್ಕಳಿಗೆ, ಇದರಿಗೆ ಎಲ್ಲರಿಗೂ ಕೊಡುವಂಥದ್ದು. ಅದು ನಿಜವಾದ ಕ್ರಿಸ್ಮಸ್. ಕ್ರಿಸ್ತನು ನಮಗಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟನು. ಇವತ್ತು ನೀವು ಏನು ಮಾಡ್ತಾ ಇದ್ದೀವಿ? ಇವತ್ತು ನೀವು ಏನು ಮಾಡ್ತಾ ಇದ್ದೇವೆ? ಕ್ರಿಸ್ತನು ನಮಗೋಸ್ಕರ ತನ್ನನ್ನೇ ತಾನು ಸಮರ್ಪಿಸಿಕೊಟ್ಟಿದ್ದಾನೆ ತನ್ನ ಪ್ರೀತಿಯ ಮೂಲಕ. ನಮ್ಮಲ್ಲಿ ಪ್ರೀತಿ ಇದ್ದರೆ, ಕ್ರಿಸ್ತನು ನಮ್ಮೊಳಗಿದ್ದರೆ, ಕ್ರಿಸ್ತನ ಪ್ರೀತಿ ನಮ್ಮೊಳಗಿದ್ದರೆ ನಾವು ಸಹ ಹಾಗೆ ನಡೆದುಕೊಳ್ಳುವಂತವರಾಗಿರ್ಬೇಕಲ್ವಾ? ಹೌದು ಅಲ್ವಾ? ನಾವು ಸಹ ಹಾಗೆ ನಡೆದುಕೊಳ್ಳುವಂತವರಾಗಿರ್ಬೇಕು. ನೋಡಿ, ಆ ಪ್ರೀತಿ ಮತ್ತೇನಾಗ್ತದೆ? ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಉಬ್ಬಿಕೊಳ್ಳುವುದಂದ್ರೆ ಏನು? ಹೆಚ್ಚಿಸಿಕೊಳ್ಳುವುದು. ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಕೆಟ್ಟದಾಗಿ ನಡೆಯುವುದು, ಅವಮಾನಕರವಾದಂಥ ಜೀವಿತ. ಯಾರೇನೇ ಅನ್ಕೊಂಡ್ರೇನು ನಾನು ಹೀಗೆ ಬದುಕೋದು, ದೇವ್ರ ವಾಕ್ಯ ಏನು ಹೇಳ್ತಾ ಇದೆ ಹಾಗೆ ನಡೆಯೋದಿಲ್ಲ. ಅವ್ರು ಯಾರೇನೇ ಅನ್ಕೊಳ್ಳಿ, ನಾನು ಹೀಗೆ ನಡೆಯೋದು, ಇದೇ ನನ್ನ ಜೀವಿತ, ಇದೇ ನಾನು ಮಾಡೋದು. ಅದು ತಪ್ಪು ಎಂಬುದಾಗಿ ಗೊತ್ತು, ಆದರೆ ಅವ್ರೇನ್ ಮಾಡ್ತಾರೆ? ಅದನ್ನ ಅನುಸರಿಸಿ ನಡೆಯುವುದು. ಆದರೆ ದೇವರ ಪ್ರೀತಿ, ಕ್ರಿಸ್ತನ ಪ್ರೀತಿ ಮರ್ಯಾದೆಗೆಟ್ಟು ನಡೆಸುವುದಿಲ್ಲ. ಅದು ನಿಜವಾದ ಪ್ರೀತಿ. ಪೌಲನು ಎಷ್ಟು ಚೆನ್ನಾಗಿ ದೇವರ ವಾಕ್ಯವನ್ನ ಬರೆದು ಕೊಡ್ತಾ ಇದ್ದಾನೆ ನೋಡಿ ಪ್ರಿಯರೇ. ಪರಿಶುದ್ಧಾತ್ಮನ ಮೂಲಕ, ಆತನ ಮೂಲಕ ದೇವರ ಮಾತುಗಳನ್ನ ಬರೆಸಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಈ ಜೀವವುಳ್ಳವಾದಂಥ ಬುಕ್ಕಿಶ, ಈ ಜೀವವುಳ್ಳಂತ ನಿಧಿ, ಇದು ಮನುಷ್ಯರ ಜೀವಿತಕ್ಕೆ ಬಹಳ ಬಹಳ ಅವಶ್ಯಕತೆವಾದದ್ದು. ಮನುಷ್ಯನ ಜೀವಿತದಲ್ಲಿ ಬದಲಾವಣೆಯನ್ನು ತೆಗೆದುಕೊಂಡು ಬರುವಂಥದ್ದು. ಆತನ ವೇದನೆಗಳಿಂದಲೂ, ಆತನು ತಪ್ಪಾದ ಮಾರ್ಗದಿಂದ ಬಿಡಿಸಿ ಕರ್ಕೊಂಡು ಹೋಗುವುದಕ್ಕೆ ಸರಿಯಾದ ಮಾರ್ಗ ಯಾವುದೆಂದರೆ ಈ ಸತ್ಯವೇದ ಒಂದೇ ಪ್ರಿಯರೇ.
ಇದರಲ್ಲಿ ಬರೆಯಲ್ಪಟ್ಟಿರುವುದೆಲ್ಲ ಸತ್ಯವೇ. ಅದಕ್ಕೆ ಇದಕ್ಕೆ ಹೆಸರು ಬಂದಿರುವುದೇನು? ಸತ್ಯ ವೇದವು. ಇಡೀ ಪ್ರಪಂಚದಲ್ಲಿ ನೀವು ಯಾವುದೇ ಪುಸ್ತಕವನ್ನ ಹುಡುಕಿ, ಇಡೀ ಪ್ರಪಂಚದಲ್ಲಿ ನೀವು ಯಾವುದೇ ಹಿಸ್ಟ್ರಿ ಯಾವುದನ್ನ ಓದಿ ಆದ್ರೂ ನೋಡ್ರಿ, ಆದ್ರೆ ಇದರಲ್ಲಿ ಬರೆಯಲ್ಪಟ್ಟಿರುವಂತಹ ಸತ್ಯಗಳು ಅದರಲ್ಲಿ ಯಾವುದನ್ನು ನಿಮಗೆ ಸಿಕ್ಕೋದಿಲ್ಲ. ಇದನ್ನು ಓದಿದಾಗ ನಿಮಗೆ ಸಿಕ್ಕುವಂತ ಸಮಾಧಾನವು, ಇದನ್ನು ಓದಿದಾಗ ನಿಮಗೆ ಸಿಕ್ಕುವಂತ ಪ್ರೀತಿಯು, ದೇವರು ನಮ್ಮ ಒಟ್ಟಿಗೆ ಮಾತನಾಡುವಂತ ಪ್ರೀತಿಯು ಬೇರೆ ಯಾವ ಪುಸ್ತಕದಲ್ಲೂ, ಬೇರೆ ಯಾವ ಕಮೆಂಟ್ರಿಯಲ್ಲೂ, ಬೇರೆ ಯಾವುದೇ ರೀತಿಯಾದ ಕವಿತೆ ಪುಸ್ತಕದಲ್ಲಿ ನಿಮಗೆ ಸಿಕ್ಕೋದಿಲ್ಲ. ಇದನ್ನು ಓದಬೇಕಾದ್ರೆ ನಿಮ್ಮಲ್ಲಿ ಸಮಾಧಾನ ಉಂಟಾಗುತ್ತದೆ, ಇದನ್ನು ಓದಬೇಕಾದ್ರೆ ನಿಮ್ಮಲ್ಲಿ ಪ್ರೀತಿ ಉಂಟಾಗುತ್ತದೆ, ಇದನ್ನು ಓದಬೇಕಾದ್ರೆ ನಿಮ್ಮ ಜೀವಿತದಲ್ಲಿ ಮಾರ್ಪಾಡು ಹೊಂದುತ್ತದೆ. ಕ್ರಿಸ್ತನ ಬರುವಿಕೆ ನಿಮ್ಮ ಹೃದಯದಲ್ಲಾಗುತ್ತದೆ. ಕ್ರಿಸ್ತನನ್ನು ನೀವು ಅಂಗೀಕರಿಸಿಕೊಂಡಾಗ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಜನರಿಗೆ ತನ್ನ ಪ್ರೀತಿಯನ್ನು ತೋರ್ಪಡಿಸಿದನೋ ಅದೇ ರೀತಿಯಾದ ಪ್ರೀತಿಯನ್ನು ನಿಮ್ಮ ಜೀವಿತದಲ್ಲಿ ಎಲ್ಲ ಜನರಿಗೆ ತೋರ್ಪಡಿಸುವರಾಗುತ್ತೀರಾ. ಅದು ಕ್ರಿಸ್ತನು ನಿಮ್ಮೊಳಗೆ ಬಂದಂತ ಪ್ರೀತಿ, ಅದು ನಿಜವಾದ ಪ್ರೀತಿ. ಯೇಸು ಕ್ರಿಸ್ತನು ನಿಮಗೆ ಕೊಟ್ಟಂತ ಪ್ರೀತಿಯನ್ನ ನೀವು ಇತರಿಗೆ ಕೊಡಬೇಕು. ಅದೇ ಆತನು ಬಯಸುವುದು, ಅದೇ ಯೇಸು ಕ್ರಿಸ್ತನು ಬಯಸುವುದು ನಿಮ್ಮ ಬಳಿಯಲ್ಲಿ. ನೋಡಿ, ಅದೇ ವಚನ, ಅದೇ ಅಧ್ಯಾಯದಲ್ಲಿ ಕಡೆಯದಾಗಿ ವಚನ ಏನ್ ಹೇಳ್ತದೆ ಅಂದ್ರೆ, 13ನೇ ವಚನ ಏನ್ ಹೇಳ್ತದೆ ಅಂದ್ರೆ, ಓದಿ 13ನೇ ವಚನ. ಯಾವ್ದಂತೆ? ಹೀಗಿರುವುದರಿಂದ ನಿರೀಕ್ಷೆ, ನಂಬಿಕೆ, ಯಾವ್ದಂತೆ? ಪ್ರೀತಿ. ಈ ಮೂರಲ್ಲಿ ಯಾವುದು ದೊಡ್ಡದಂತೆ? ಪ್ರೀತಿ. ದೇವರು ನಮಗೆ ಕೊಟ್ಟದ್ದು ಅದೇನೆ. ದೇವರ ಮೇಲೆ ನೀವು ಪ್ರೀತಿಯನ್ನಿಟ್ಟರೆ ನಿಮಗೆ ನಿರೀಕ್ಷೆ ಹುಟ್ಟುತ್ತದೆ. ದೇವರ ಮೇಲೆ ನೀವು ಪ್ರೀತಿಯನ್ನಿಟ್ಟರೆ ನಿಮಗೆ ನಂಬಿಕೆ ಹುಟ್ಟುತ್ತದೆ. ಯಾವ ರೀತಿಯಾದ ನಂಬಿಕೆ? ದೇವರು ನನ್ನನ್ನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಾನೆ, ದೇವರು ನನ್ನ ಹೆಸರನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೀತಾನೆ ಎಂಬುದಾಗಿ. ದೇವರು ನಿಮ್ಮ ಹೆಸರನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೀತಾನೆ ಎಂಬುದಾಗಿ ನಿಮಗೆ ನಂಬಿಕೆ ಇದ್ದರೆ, ದೇವರ ಪ್ರೀತಿ ನಿಮ್ಮಲ್ಲಿದ್ದರೆ ನಿಮಗೆ ನಂಬಿಕೆ ಇರ್ತದೆ. ಅದು ನಿರೀಕ್ಷೆ. ನಿರೀಕ್ಷೆ ಅಂದ್ರೆ ಏನು? ದೇವರು ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಬರ್ತಾನೆ. ದೇವರು ನಮಗೋಸ್ಕರ ಪರಲೋಕ ರಾಜ್ಯದಲ್ಲಿ ಬಿಡಾರಗಳನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಇದು ನಿರೀಕ್ಷೆ. ಆ ನಿರೀಕ್ಷೆ ನಿಮಗಿದೆಯಾ? ಇದೇ ರೀತಿಯಾದ ದೇವರ ವಾಕ್ಯವು ನಮಗೆ ಸಾರಲ್ಪಡ್ತಾ ಇದೆ ಪ್ರಿಯರೇ, ದಿನದಿಂದ ದಿನ, ವರ್ಷದಿಂದ ವರ್ಷ, ಗಳಿಗೆಯಿಂದ ಗಳಿಗೆ. ಆದರೂ ಮನುಷ್ಯರು ಬದಲಾವಣೆ ಆಗುತ್ತಿಲ್ಲವೇ? ಆದರೂ ಮನುಷ್ಯನ ಜೀವಿತದಲ್ಲಿ ಯೇಸು ಕ್ರಿಸ್ತನಲ್ಲಿದ್ದಂಥ ಪ್ರೀತಿ ಇನ್ನೂ ಯಾಕೆ ಬರುತ್ತಿಲ್ಲ ಎಂಬುದಾಗಿ ಅನೇಕ ಜನರು ಪ್ರಶ್ನೆ ಮಾಡಿದರು. ಆದರೂ ಅವರ ಜೀವಿತದಲ್ಲಿ ಬದಲಾವಣೆ ಆಗುತ್ತಿಲ್ಲ. ದೇವರು ಪ್ರಶ್ನೆ ಮಾಡುತ್ತಾನೆ, ಮಗನೇ, ನಾನು ನಿನಗೋಸ್ಕರ ಭೂಮಿಗೆ ಮನುಷ್ಯ ಕುಮಾರನಾಗಿ ಜನಿಸಿ ಬಂದೆ. ನಿನಗೋಸ್ಕರ ನಾನು ಬಂದು ನಿನ್ನ ಪಾಪಗಳನ್ನೆಲ್ಲ ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಾನು ನಿನಗೋಸ್ಕರ ಶಿಲುಬೆ ಮೇಲೆ ಅವಮಾನ ಅನುಭವಿಸಿದೆ, ನೋವನ್ನು ಅನುಭವಿಸಿದೆ, ವೇದನೆಯನ್ನು ಅನುಭವಿಸಿದೆ, ನಿನಗೋಸ್ಕರ ಕಣ್ಣೀರನ್ನು ಸುರಿಸಿದೆ. ನೀನು ನನಗೋಸ್ಕರ ಏನು ಮಾಡಿದೆ? ನಾನು ನನ್ನ ಪ್ರೀತಿಯನ್ನೆಲ್ಲ ನಿನಗೆ ಧಾರಾಕಾರವಾಗಿ ನನ್ನ ಪ್ರೀತಿಯ ರಸವನ್ನ ಸುರಿದೆ ನಿಮಗೋಸ್ಕರ. ನೀವೇನು ಮಾಡಿದ್ದೀರಿ? ನೀವು ನನಗೋಸ್ಕರ ನಾನು ಕೊಟ್ಟಂತ ಪ್ರೀತಿಯನ್ನು ನೀವು ಸ್ವೀಕಾರ ಮಾಡಿದಿರಾ? ದೇವರು ಕೊಟ್ಟಂತ ಪ್ರೀತಿಯನ್ನು ನೀವು ಸ್ವೀಕಾರ ಮಾಡಿದಿರಾ? ದೇವರು ಕೊಟ್ಟಂತ ಪ್ರೀತಿಯನ್ನು ನೀವು ಸ್ವೀಕಾರ ಮಾಡಿದಿರಾ? ಈ ದಿನ ಆ ಪ್ರೀತಿಯನ್ನು ನೀವು ಅನುಭವಿಸ್ತಾ ಇದ್ದೀರಾ? ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರ ಪ್ರೀತಿ ಇದ್ದರೆ ಅದು ಅವರ ಜೀವಿತವನ್ನ ನ್ಯಾಯವಾಗಿಯೂ ಸತ್ಯವಾಗಿಯೂ ದೇವರಿಗೆ ಅನುಸಾರವಾಗಿಯೂ ನಡೆಸುತ್ತದೆ. ನೋಡಿ, ಆ ವಚನ ಹೇಳ್ತದೆ ಪ್ರಿಯರೇ, 5ನೇ ವಚನ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದೇ ಇಲ್ಲ, ಸತ್ಯಕ್ಕೆ ಜಯವಾಗುವಂತೆ ನಡೆಸುತ್ತದೆ. ದೇವರ ಸತ್ಯವೆಂಬ ಪ್ರೀತಿಯ ವಾಕ್ಯಗಳು ನಿಮ್ಮಲ್ಲಿದ್ದರೆ, ಅನ್ಯಾಯ ನಡೀತಿದ್ದರೆ, ಕಷ್ಟ ನಡೀತಿದ್ದರೆ ನಿಮ್ಮ ಹೃದಯದಲ್ಲಿ ದುಃಖ ಬರಬೇಕು. ಅಯ್ಯೋ, ನನ್ನ ಜನರು ವೇದನೆಯಲ್ಲಿದ್ದಾರಲ್ಲ, ಅಯ್ಯೋ ನನ್ನ ಜನರು ಆ ರೀತಿಯಾಗಿ ಕಷ್ಟಪಡುತ್ತಾ ಇದ್ದಾರೆ. ಎಸ್, ಯೇಸು ಕ್ರಿಸ್ತನು ಅದೇ ಪ್ರೀತಿ ನಿಮಗೆ ಕೊಟ್ಟದ್ದು. ಒಬ್ಬನು ರಸ್ತೆಯಲ್ಲಿ ಹೋಗಿ ಅವನಿಗೆ ಏನೋ ಗಾಯ ಆಗಿ ಆಕ್ಸಿಡೆಂಟ್ ಆಗಿ ಬಿದ್ದರೆ ಇವತ್ತಿನ ದಿನದಲ್ಲಿ ಜನರು ಏನ್ ಮಾಡ್ತಾರೆ ಅಂದ್ರೆ ಮೊಬೈಲ್ ತೆಗೆದು ವಿಡಿಯೋ ಮಾಡ್ತಾ ಇದ್ದಾರೆ. ಆತನಿಗೆ ಏನಾಯ್ತು, ಯಾವ ಸಮಸ್ಯೆ ಆಯ್ತು, ಏನಾಯ್ತು ಎಂಬುದಾಗಿ ಆತನನ್ನು ಆಸ್ಪತ್ರೆಗೆ ಕರೆದೊಯ್ಯೋದಿಲ್ಲ. ಆದ್ರೆ ಏನ್ ಮಾಡ್ತಾ ಇದ್ದಾರೆ? ಬಾಯಿ ಮಾತುಗಳು ವಿಡಿಯೋ ಮಾಡಿ ಅವ್ರು ಏನ್ ಮಾಡ್ತಾರೆ? ಫೇಸ್ಬುಕ್ ಅಲ್ಲಿ ಲೈಕ್ಗಳು ಹಾಕ್ಕೊಂತ ಇದ್ದಾರೆ. ಅನೇಕ ಯೌವನಸ್ಥ ಮಕ್ಕಳು
ಇವತ್ತು ನಿಮ್ಮ ಹೃದಯದಲ್ಲಿ ಬರ್ತಾ ಇದೆಯಾ ಯೇಸು ಕ್ರಿಸ್ತನ ಪ್ರೀತಿ? ಆದ್ರೆ ಯೇಸು ಕ್ರಿಸ್ತನ ಪ್ರೀತಿ ಇದ್ದವರಾಗಿದ್ರೆ ಅವ್ರೇನ್ ಮಾಡ್ತಾರೆ, ಆ ಮಗನಿಗೆ ಆ ರೀತಿಯಾಗಿ ವೇದನೆ ಆಯ್ತಲ್ಲ ಎಂಬುದಾಗಿ ಅವರು ತಾಕ ಪಡುತ್ತಾ ಆ ಮಗನನ್ನು ಹೋಗಿ ಬಾಚಿಕೊಂಡು ಅವನನ್ನು ಕರೆದುಕೊಂಡು ಹೋಗಿ ವೈದ್ಯರ ಬಳಿಯಲ್ಲಿ ಸೇರಿಸುವಂತವರಾಗಿರ್ತಾರೆ ಪ್ರಿಯರೇ. ಒಬ್ಬ ಮನುಷ್ಯನು ಕೆಟ್ಟು ಹೋಗಿದ್ದರೆ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಕೆ ವ್ಯಭಿಚಾರ ಸ್ತ್ರೀ. ಯೇಸು ಕ್ರಿಸ್ತನು ಇವರ ಮನೆಗೆ ಬಂದಿರ್ತಾನೆ. ಅವರ ಮನೆಗೆ ಬಂದು ಊಟಕ್ಕೆ ಕೂತಿರ್ಬೇಕಾದ್ರೆ ಯೇಸು ಕ್ರಿಸ್ತನ ಬಳಿಗೆ ಆ ಕಣ್ಣೀರಿನಿಂದ ಬಹು ವೇದನೆಯಿಂದ ಆ ಒಂದು ವ್ಯಭಿಚಾರ ಸ್ತ್ರೀ ಬಂದು ಆತನ ಕಾಲ ಮುಂದೆ ನಿಂತುಕೊಂಡು ಆತನ ಪಾದದ ಬಳಿಯಲ್ಲಿ ನಿಂತುಕೊಂಡು ಕಣ್ಣೀರು ಸುರಿಸುತ್ತಾ ಆತನ ಪಾದಗಳನ್ನು ತೊಳಿತಾಳೆ, ಯೇಸು ಕ್ರಿಸ್ತನ ಪಾದವನ್ನ. ಯೇಸುಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಈಕೆ ಪಾಪ ಮಾಡಿದ್ದಾಳೆ. ಆದ್ರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಅಲ್ಲಿರ್ತಕ್ಕಂಥ ಜನರು ಹೇಳ್ತಾರೆ, ಈಕೆ ಪಾಪ ಮಾಡಿದವಳು, ಈಕೆ ಪಾಪದವಳು, ನಿನಗೆ ಗೊತ್ತಿಲ್ಲವೋ ಎಂಬುದಾಗಿ ಕೇಳಿದಾಗ ಆಗ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನಿನ್ನ ಮನೆಗೆ ಬಂದಾಗಲಿಂದಲೂ ನೀನು ನನ್ನ ಕಾಲಿಗೆ ತೊಳೆದುಕೊಳ್ಳುವುದಕ್ಕೆ ನೀರು ಕೊಡಲಿಲ್ಲ. ಈಕೆಯಾದರೂ ತನ್ನ ಕಣ್ಣೀರಿನಿಂದ ನನ್ನ ಪಾದಗಳನ್ನು ತೊಳೆದಳು. ಸುಗಂಧ ತೈಲವನ್ನು ನನ್ನ ತಲೆಗೆ ಹಚ್ಚುವುದಕ್ಕೆ ನೀನು ಎಣ್ಣೆ ಕೊಡಲಿಲ್ಲ. ಈಕೆ ಆದರೂ ಸುಗಂಧ ತೈಲದ ದ್ರವ್ಯವನ್ನು ನನ್ನ ಪಾದಗಳಿಗೆ ಹಚ್ಚಿದಳು. ನಾನು ಬಂದಾಗಲಿಂದ ನೀನು ನನಗೆ ಮುದ್ದಿಡಲಿಲ್ಲ. ಈಕೆಯಾದರೂ ನನ್ನ ಪಾದಗಳಿಗೆ ಮುದ್ದಿಡುವುದನ್ನು ಬಿಡಲಿಲ್ಲ ಎಂಬುದಾಗಿ ದೇವರು ಆಕೆ ಕಣ್ಣೀರನ್ನು ನೋಡ್ತಾನೆ, ದೇವರು ಆಕೆ ವೇದನೆಯನ್ನು ನೋಡ್ತಾನೆ. ಮಗಳೇ, ಆಕೆಯನ್ನು ದೇವರೇನು ಹೇಳಿಲ್ಲ, ಮಗಳೇ ನಿನ್ನ ಪಾಪ ಕ್ಷಮಿಸಿದೆ, ಇನ್ನು ಮುಂದೆ ಪಾಪ ಮಾಡಬೇಡ. ಆಕೆ ದೇವರ ಬಳಿಯಲ್ಲಿ ಏನು ಮಾತನಾಡಿಲ್ಲ, ಬಾಯಿ ಬಿಟ್ಟು ಹೇಳಲಿಲ್ಲ. ಆದರೆ ದೇವರಿಗೆ ಗೊತ್ತು, ಇವತ್ತು ಇಲ್ಲಿ ಕುಂತಿರುವಂತಹ ಪ್ರತಿಯೊಬ್ಬರ ಹೃದಯದಲ್ಲಿ ಏನಿದೆ ಎಂಬುದಾಗಿ, ಯಾವ ನೋವಿದೆ ಎಂಬುದಾಗಿ, ಯಾವ ಕಷ್ಟ ಇದೆ ಎಂಬುದಾಗಿ ದೇವರಿಗೆ ಗೊತ್ತು. ಅದಕ್ಕೋಸ್ಕರ ದೇವರು ಏನ್ ಮಾಡ್ತಾ ಇದ್ದಾನೆ, ಕಣ್ಣೀರು ಸುರಿಸುತ್ತಾ ಇದ್ದಾನೆ. ಅದಕ್ಕೋಸ್ಕರ ದೇವರು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅದಕ್ಕೋಸ್ಕರ ದೇವರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪರಲೋಕದಲ್ಲಿ, ದೇವರ ಬಲಗಡೆ. ಅದಕ್ಕೆ ವಚನ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನ. ಮತ್ತಾಯ 10ನೇ ಅಧ್ಯಾಯ 37ನೇ ವಚನ, ಜೋರಾಗಿ ಓದಿ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇರುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇರುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದವನು ನನಗೆ ಯೋಗ್ಯನಲ್ಲ. ಅಲ್ಲಿ ಏನ್ ಹೇಳ್ತಾ ಇದೆ, ಮನುಷ್ಯರ ಮೇಲೆ, ತಂದೆ ತಾಯಿಗಳ ಮೇಲೆ ಮಮತೆ, ಅದೇ ರೀತಿಯಾದ ಪ್ರೀತಿಯನ್ನು ತೋರಿಸ್ತಾರೆ. ಅದೇ ಇನ್ನೊಂದು ವಚನ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನವು ಹೇಳ್ತದೆ ನೋಡಿ. 6ನೇ ಅಧ್ಯಾಯ 5ನೇ ವಚನ. ಅಂತರಂಗದಲ್ಲಿ ನೋಡುವಂತ ನಿನ್ನ ತಂದೆಯು ನಿಮ್ಗೆ ಏನ್ ಮಾಡುತ್ತಾನಂತೆ, ಫಲ ಕೊಡ್ತಾನೆ. ಕೆಲವು ಜನರಿದ್ದಾರೆ, ಈ ವಚನ ಏನಕ್ಕೆ ತಿಳಿಸ್ತಂದ್ರೆ, ಕೆಲವು ಜನರಿದ್ದಾರೆ ಏನಂತ, ಅವರು ಮಾಡುವ ಸಹಾಯವನ್ನ ತೋರಿಸಿಕೊಳ್ಳುವುದಕ್ಕೆ, ಅವರು ಮಾಡಿದಂತ ಉಪಕಾರಗಳನ್ನು ತೋರಿಸಿಕೊಳ್ಳುವುದು. ಅನೇಕ ಜನರು ನೋಡಿದ್ದೀರಾ, ಅನೇಕ ಜನರು ಮಾಡಿದ್ದಾರೆ, ಅನೇಕ ಜನರು ಆ ರೀತಿಯಾಗಿ ಮಾಡಿದ್ದಾರೆ. ಅವರು ಮಾಡುವ ಸಹಾಯವನ್ನು ಹೆಚ್ಚಾಗಿ ತೋರಿಸಿಕೊಳ್ಳೋದು, ಜನರ ಮುಂದೆ ನಾನು ಒಳ್ಳೆಯವನು ಎಂಬುದಾಗಿ, ಆದರೆ ಅವನು ಒಳ್ಳೆಯವನು ಎಂಬುದಾಗಿ ಅವನು ತೋರಿಸಿಕೊಳ್ಳೋದು. ಆ ರೀತಿಯಾದ ಜನರು
ಅನೇಕ ಜನರಿದ್ದಾರೆ. ನಾನು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದೆ. ಹೇಳಿಕೊಳ್ಳುವುದಲ್ಲ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ಎಡಗೈಯಲ್ಲಿ ಮಾಡಿದಂತ ಉಪಕಾರ ಬಲಗೈಗೆ ತಿಳಿಯಬಾರದು. ಎಡಗೈಯಲ್ಲಿ ನೀನು ಮಾಡಿದಂತ ಸಹಾಯವು ಬಲಗೈಗೆ ತಿಳಿಯಬಾರದು. ಆ ರೀತಿಯಾಗಿ ಸಹಾಯ ಮಾಡು. ನೀನು ಮಾಡುವಂತ ಸಹಾಯವು ನಿನಗೆ ಏನ್ ಮಾಡಬಾರ್ದಂತೆ, ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರಬಾರದು. ಯಾಕಂದ್ರೆ ದೇವರ ಹೆಸರನ್ನ ಪ್ರಖ್ಯಾತಿಗೆ ತರಬೇಕು. ಯೇಸು ಕ್ರಿಸ್ತನ ತೋರಿದಂತ ಪ್ರೀತಿಯನ್ನ ಪ್ರಖ್ಯಾತಿಗೆ ತರಬೇಕು ಎಂಬುದಾಗಿ. ಅದು ದೇವರು ತೋರಿದಂತ ಪ್ರೀತಿ. ಆ ರೀತಿಯಾದ ಪ್ರೀತಿಯನ್ನ ತೋರಿದ ಯೇಸು ಕ್ರಿಸ್ತನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳಲಿಲ್ಲ ಯಾವತ್ತೂ. ಯೇಸು ಕ್ರಿಸ್ತನು ದೇವರ ವಾಕ್ಯದಲ್ಲೇ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಎಂದಾದರೂ ಹೆಚ್ಚಿಸಿಕೊಂಡಿದ್ದಾನ? ಯಾಕೆ? ಯೇಸು ಕ್ರಿಸ್ತನು ದೇವರಾಗಿದ್ದರೂ ನಮಗೋಸ್ಕರ ಮನುಷ್ಯ ಕುಮಾರನಾಗಿ ಬಂದನು. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಆಡಂಬರವಾಗಿ, ಶ್ರೀಮಂತನಾಗಿ, ರಾಜನಾಗಿ, ಅರಸನಾಗಿ, ರಾಜನು ಯಾವ ರೀತಿಯಾಗಿರ್ತಾನೋ ಆ ರೀತಿಯಾಗಿ ಆಳ್ವಿಕೆ ಮಾಡಲಿಕ್ಕೆ ಬರಲಿಲ್ಲ. ನಿನ್ನ ಹಾಗೆ ಸಾಮಾನ್ಯ ಮನುಷ್ಯನಾಗಿ, ಒಬ್ಬ ಬಡ ಮನುಷ್ಯನಾಗಿ ಬಂದನು. ಅದಕ್ಕೆ ಯೇಸು ಕ್ರಿಸ್ತನನ್ನ ಏನಂತ ಕರೀತಾರೆ ಹೇಳ್ತಾರೆ? ಇವನು ಬಡಗಿಯ ಮಗನು, ಇವನು ಬಡಗಿಯ ಮಗನು ಎಂಬುದಾಗಿ ಕರೀತಾರೆ. ಯಾರು? ಯೇಸು ಕ್ರಿಸ್ತನನ್ನ. ಇವನು ಕಾರ್ಪೆಂಟರ್ನ ಮಗನು ಎಂಬುದಾಗಿ, ಇವನು ಆ ನಜರೇತಿನ ಯೇಸು ಎಂಬುದಾಗಿ. ಯಾಕೆ? ಯೇಸು ಕ್ರಿಸ್ತನ ಅಷ್ಟು ತನ್ನನ್ನು ತಾನು ತಗ್ಗಿಸಿಕೊಂಡನು, ಹೆಚ್ಚಿಸಿಕೊಳ್ಳಲಿಲ್ಲ. ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತ ಕಾರ್ಯವನ್ನೆಲ್ಲ ದೇವರ ಕಡೆಗೆ ತೋರಿಸ್ತಾ ಇದ್ದ, ಕೈಗಳನ್ನೆತ್ತಿ. ಏಕೆ? ನೀವು ಸಹ ದೇವರ ಕಡೆಗೆ ತೋರಿಸಿರಿ. ನಾನು ತೋರಿಸಿದ ಪ್ರೀತಿ ಎಲ್ಲವನ್ನ ನೀವು ಬೇರೆಯವ್ರಿಗೆ ತೋರಿಸ್ಬೇಕಾದ್ರೆ ಆ ಪ್ರೀತಿಯನ್ನ ನನ್ನಿಂದ ಆಗದಲ್ಲ, ನನ್ನಲ್ಲಿ ಬಂದದಲ್ಲ, ನನ್ನೊಳಗಿರುವಂತಹ ಯೇಸು ಕ್ರಿಸ್ತನೊಳಗಿಂದ ಬಂದದ್ದು ಎಂಬುದಾಗಿ. ಅದು ನಿಜವಾದ ಪ್ರೀತಿ. ಅದನ್ನೇ ಇವತ್ತು ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿದ್ದಾರೆ. ಸಹೋದರ ಸಹೋದರಿ, ಇವತ್ತು ನಮ್ಮ ಜೀವಿತದಲ್ಲಿ ಬದಲಾವಣೆ ಆಗ್ತಾ ಇದೆಯಾ? ಇವತ್ತು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇದೆಯಾ? ಇವತ್ತು ನೋಡಿ ಪ್ರಿಯ ಸಹೋದರ ಸಹೋದರಿ, ಬಾರಂಗಡಿ ಮುಂದೆ ಹೋಗಿ ನಿಂತ್ಕೊಂಡು ಅನೇಕ ಜನರು ಬಾರಂಗಡಿ ಮುಂದೆಗಳೇ ನಿಂತ್ಕೊಂಡು ಕುಡಿತಾ ಇದ್ರೆ ಅನೇಕ ಜನರು ಹೋಗಿ ನೋಡ್ಕೊಂಡು ಆ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಅವ್ರು ಏನ್ ಹೇಳ್ತಾರೆ? ಕುಡುಕ ಎಂಬುದಾಗಿ. ಆದ್ರೆ ನಿಮ್ಮಲ್ಲಿ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಪ್ರೀತಿ ಇದ್ದರೆ ಆ ಕುಡುಕನನ್ನ ನೋಡಿ, ಆ ಬಾರಂಗಡಿ ಮುಂದೆ ನಿಂತಿರುವವರ ಕಿವುಗಳನ್ನ ನೋಡಿದ್ರೆ ನಿಮ್ಮ ಹೃದಯದಲ್ಲಿ ಒಂದು ದುಃಖ ಉಂಟಾಗಬೇಕು. ಅದು ಯೇಸು ಕ್ರಿಸ್ತನ ಪ್ರೀತಿ. ನಿಮ್ಮ ಹೃದಯದಲ್ಲಿ ಒಂದು ದುಃಖ ಉಂಟಾಗಬೇಕು. ಅಯ್ಯೋ, ನನ್ನ ಮಕ್ಕಳು ಈ ರೀತಿಯಾಗಿ ಕುಡುಕತನಕ್ಕೆ ದಾಸರಾಗುತ್ತಿದ್ದಾರಲ್ಲ, ನನ್ನ ಯೇಸು ಕ್ರಿಸ್ತನು ಇವರಿಗೋಸ್ಕರ ರಕ್ತ ಕೊಟ್ಟನಲ್ಲ ಎಂಬುದಾಗಿ ಒಂದು ದುಃಖ ಉಂಟಾಗುತ್ತಲ್ಲ, ಅದು ನಿಜವಾದ ಪ್ರೀತಿ. ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳನ್ನು ನೋಡಿ, ಅವರಿಗೆ ಆಗಿರುವಂತಹ ನೋವು ವೇದನೆಯನ್ನ ನೋಡಿ, ಅಯ್ಯೋ ನನ್ನ ಮಕ್ಕಳು ರೋಗದಲ್ಲಿ ಬಳಲುತ್ತಿದ್ದಾರಲ್ಲ, ಅವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಲಿಲ್ಲವೇ? ಯೇಸು ಕ್ರಿಸ್ತನು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದನಲ್ಲ, ಈಗ ಯೇಸು ಕ್ರಿಸ್ತನು ನನ್ನಲ್ಲಿದ್ದಾನಲ್ಲ, ನಾನು ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಅದು ನಿಜವಾದ ಪ್ರೀತಿ. ಅದನ್ನೇ ಯೇಸು ಕ್ರಿಸ್ತನಿಗೆ ಕೊಡಲು ಬಂದದ್ದು. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದನು ಈ ಲೋಕದಲ್ಲಿ. ಈ ಲೋಕ ಏನಾಗಿದೆ ಪ್ರಿಯರೇ? ಕೆಟ್ಟು ಹೋಗಿದೆ. ಈ ಒಂದು ಕೊರೋನಾ ರೋಗ, ಈ ಒಂದು ಕೊರೋನಾ ವ್ಯಾಧಿ ದೇವರಿಗೆ ಬರಗೊಳಿಸುವುದಕ್ಕೆ ಇಷ್ಟ ಇಲ್ಲ. ಮನುಷ್ಯರಾದಂಥವರು ನಾವೇ ಬರಮಾಡಿಸಿಕೊಂಡದ್ದು. ಯಾವುದರ ಮೂಲಕ? ಪಾಪ ಮಾಡುವುದರ ಮೂಲಕ. ಎಂತೆಂಥ ಪಾಪಗಳು ನಡೀತಾ ಇದೆ ಭೂಲೋಕದಲ್ಲಿ. ದೇವರ ಪ್ರೀತಿ ಎಲ್ಲೋಯ್ತು? ದೇವರ ಪ್ರೀತಿ ಕಮ್ಮಿ ಆಗ್ತಾ ಏನಾಗ್ತದೆ? ಪಾಪ ಹೆಚ್ಚಾಗ್ತಾ ಇದೆ. ದೇವರ ಪ್ರೀತಿ ಹೆಚ್ಚಿಸಲ್ಪಡಬೇಕು. ಆಗ ಈ ಒಂದು ವ್ಯಾಧಿಗಳು ನೀಗಿಸಲ್ಪಡ್ತಾ ಇದ್ದಾವೆ. ನೋಡಿ, ಈ ಒಂದು ಕೊರೋನಾ ವ್ಯಾಧಿಯು ಬಂದ ತಕ್ಷಣ ಜನರೆಲ್ಲ ಭಯ ಪಡ್ತಾ ಇದ್ದಾರೆ, ಜನರೆಲ್ಲ ಕಣ್ಣೀರು ಸುರಿಸ್ತಾ ಇದ್ದಾರೆ, ಜನರೆಲ್ಲ ದೇವರ ಬಳಿಗೆ ಬರ್ತಾ ಇದ್ದಾರೆ. ದೇವರ ಪ್ರೀತಿ ಹೆಚ್ಚಾಗ್ತಾ ಬರ್ತಾ ಇದೆ. ಎಲ್ಲೆಲ್ಲ ಕಡೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆ ದೇವರ ಬಳಿಗೆ ಬಿದ್ದು ಅವರು ಗೋಳಾಡಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಯಾಕೆ? ದೇವರೇ, ನಾನು ತಪ್ಪು ಮಾಡಿದೆ, ದೇವರೇ, ನಾನು ಪಾಪ ಮಾಡಿದೆ, ನಿನ್ನ ಪ್ರೀತಿಯನ್ನು ನಾನು ಅಲ್ಲಗಳೆದೆ. ಈಗ ಪ್ರಾರ್ಥನೆ ಮಾಡಿದ್ರಲ್ಲ, ಈಗ ದೇವರ ಕಡೆಗೆ ಮನ ತಿರುಗಿದ್ರಲ್ಲ, ಈ ವ್ಯಾಧಿ ನೋಡಿ ಹಾಗೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಕಾರಣ ದೇವರ ಪ್ರೀತಿ. ಈಗಲೂ ಸಹ ನಮ್ಮ ಪ್ರೀತಿ, ದೇವರ ಪ್ರೀತಿ ಯಾವಾಗಲೂ ಒಂದೇ ತರ ಇರ್ತದೆ. ಆದ್ರೆ ನಮ್ಮ ಪ್ರೀತಿ ಬದಲಾದರೂ ದೇವರ ಪ್ರೀತಿ, ನಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಪ್ರೀತಿ, ಯೇಸು ಕ್ರಿಸ್ತನ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. ದೇವರು ನಮ್ಮ ಮೇಲೆ ಯಾವಾಗಲೂ ನನ್ನ ಮಕ್ಕಳು ನನ್ನನ್ನು ನೋಡುವುದಿಲ್ವಾ, ನನಗೋಸ್ಕರ ಪ್ರಾರ್ಥನೆ ಮಾಡುವುದಿಲ್ಲ, ನನ್ನ ಜನರು ನಾಶವಾಗುತ್ತಿದ್ದಾರಲ್ಲ, ಆ ಜನರಿಗೋಸ್ಕರ ಪ್ರಾರ್ಥನೆ ಮಾಡುವವರಿಲ್ಲವಾ ಎಂಬುದಾಗಿ ದೇವರು ಎದುರು ನೋಡುವಂತವನಾಗಿದ್ದಾನೆ.
ಬರೀ ನಮ್ಮ ಜೀವಿತದಲ್ಲಿ ನಾವು ನಮಗೋಸ್ಕರ ಸ್ವಾರ್ಥದ ಪ್ರೀತಿ ಅಲ್ಲ, ದೇವರು ತನಗೋಸ್ಕರ ಸ್ವಾರ್ಥದ ಪ್ರಾರ್ಥನೆ ಮಾಡಲಿಲ್ಲ. ಯೇಸು ಕ್ರಿಸ್ತನು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿದ. ನಾನು ನೀನು ಇವತ್ತು ಈ ಸ್ಥಳದಲ್ಲಿ ನಿಂತುಕೊಂಡಿದ್ದೇವೆ ಅಂದ್ರೆ, ಈ ಸ್ಥಳದಲ್ಲಿ ಇದ್ದೇವೆ ಅಂದ್ರೆ, ಯೇಸು ಕ್ರಿಸ್ತನು ನಮ್ಮ ಮೇಲೆ ತೋರಿದಂತ ಪ್ರೀತಿಯ ಅದೇ ಪ್ರೀತಿ, ಅದೇ ಉನ್ನತವಾದಂತ ಪ್ರೀತಿ. ಆ ಪ್ರೀತಿಯನ್ನು ನಾವು ಅನುಭವಿಸಬೇಕು. ಆ ಪ್ರೀತಿಯನ್ನು ನಾವು ಪಡ್ಕೊಳ್ಬೇಕಂದ್ರೆ ಯೇಸು ಕ್ರಿಸ್ತನನ್ನು ನಮಗೆ ಕೊಟ್ಟು ಹೋಗಿರುವಂತಹ ಈ ಜೀವಗಳ ವಾಕ್ಯವನ್ನ ಪ್ರತಿದಿನವೂ ತಪ್ಪದೆ ಪ್ರಾರ್ಥನೆ ಮಾಡಬೇಕು, ಪ್ರತಿದಿನವೂ ತಪ್ಪದೆ ಧ್ಯಾನಿಸಬೇಕು. ದೇವರೇ, ನಿನ್ನಲ್ಲಿರ್ತಕ್ಕಂಥ ಪ್ರೀತಿಯನ್ನು ನನಗೆ ಕೊಡಪ್ಪ, ನಿನ್ನಲ್ಲಿರ್ತಕ್ಕಂಥ ಸಮಾಧಾನದ ಪ್ರೀತಿಯನ್ನು ನನಗೆ ಕೊಡಪ್ಪ. ಆ ರೀತಿಯಾದ ಪ್ರೀತಿಯನ್ನು ನಾನು ಅನುಭವಿಸಬೇಕು. ದೇವನೇ, ನನಗೆ ಆ ರೀತಿಯಾದ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂತ ಜೀವಿತದ ಪ್ರಾರ್ಥನೆ ಪ್ರೀತಿಯನ್ನು ಕೊಡು ದೇವರೇ ಎಂಬುದಾಗಿ ಪ್ರಾರ್ಥಿಸಬೇಕು. ಇದು ಹೆಚ್ಚಿಸಿಕೊಳ್ಳುವಿಕೆ ಪ್ರೀತಿಯಲ್ಲ, ತಗ್ಗಿಸಿಕೊಳ್ಳುವುದು. ಪ್ರೀತಿ ಹೇಳ್ತದೆ ಹೊಟ್ಟೆ ಕಿಚ್ಚು ಕೊಡುವುದಿಲ್ಲವಂತೆ, ಹೆಚ್ಚಿಸಿಕೊಳ್ಳುವುದಿಲ್ಲವಂತೆ, ಒಬ್ಬರನ್ನೊಬ್ಬರು ವಿರೋಧಿಸುವುದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದ್ದು, ನಿನ್ನ ವೈರಿಗಳನ್ನು ಪ್ರೀತಿಸಿರಿ, ನಿನ್ನಂತೆಯೇ ಪ್ರೀತಿಸಿರಿ. ನಿನ್ನನ್ನು ನೀನು ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ಕೊಂತೀಯ, ನಾನು ಚೆನ್ನಾಗಿ ಕಾಣಬೇಕೆಂಬುದಾಗಿ, ಎಷ್ಟು ಚೆನ್ನಾಗಿ ಮುಖಕ್ಕೆ ಫೇಶಿಯಲ್ ಮೇಕಪ್ ಅದು ಇದು ಎಲ್ಲ ಮಾಡ್ಕೊಂತೀಯ, ನೀನು ಚೆನ್ನಾಗಿ ಕಾಣಬೇಕೆಂಬುದಾಗಿ, ಹಾಗೆಯೇ ನಿನ್ನ ವೈರಿಯನ್ನು ಪ್ರೀತಿಸಬೇಕು. ಅವರನ್ನು ನೋಡಿ ಅಸಹ್ಯ ಪಡಬಾರದು. ಅವರು ನಿನ್ನನ್ನು ನೋಡಿ ಅಸಹ್ಯ ಪಟ್ಟರು, ನೀನು ಅವರನ್ನು ನೋಡಿ ಪ್ರೀತಿಸಬೇಕು. ಅದು ಯೇಸು ಕ್ರಿಸ್ತನಲ್ಲಿದ್ದಂತ ಪ್ರೀತಿ. ಆ ಪ್ರೀತಿಯನ್ನೇ ನಮಗೆ ಕೊಡಲಿಕ್ಕೆ ಯೇಸು ಕ್ರಿಸ್ತನು ಜನಿಸಿ ಬಂದದ್ದು ಭೂಲೋಕಕ್ಕೆ. ಇದು ನಿಜವಾದ ಕ್ರಿಸ್ಮಸ್, ಇದು ನಿಜವಾದ ಪ್ರೀತಿಯನ್ನು ಕೊಡಲಿಕ್ಕೆ ಬಂದದ್ದು ಯೇಸು. ಪ್ರೀತಿ ಅದನ್ನು ಕೊಡಲಿಕ್ಕೆ ಬಂದದ್ದು ಯೇಸು. ಆ ಪ್ರೀತಿಯನ್ನು ನಾವು ಅನುಭವಿಸಬೇಕು. ಆ ಪ್ರೀತಿಯನ್ನು ತೆಗೆದುಕೊಳ್ಳೋದಕ್ಕೆ ನೀವು ಸಿದ್ಧರಿದ್ದೀರಾ? ಈ ವರ್ಷದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದಂತ ಈ ಮಾತು, ದೇವರೇ, ಇದುವರೆಗೂ ನಾನು ತಪ್ಪು ಮಾಡಿದ್ದೇನಪ್ಪ, ಇದುವರೆಗೂ ನಾನು ಹಾಗೆ ನಡೆದುಕೊಂಡಿರಲಿಲ್ಲ, ನಿನ್ನ ಪ್ರೀತಿ ಏನೆಂಬುದಾಗಿ ಅರ್ಥವಾಗಲಿಲ್ಲ. ಈ ದಿನ ನಾವು ಅರಿತುಕೊಂಡೆವು, ನಮ್ಮ ಹೃದಯವನ್ನ ನಿನ್ನ ಕಡೆಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಧಾರಾಳವಾದ ಪ್ರೀತಿಯ ರಸವನ್ನು ನಮ್ಮ ಹೃದಯದಲ್ಲಿ ಸುರಿ ಏಸಪ್ಪ. ಪೌಲನು ಹೇಳ್ತಾನೆ, ನಿನ್ನ ಪ್ರೀತಿಯ ರಸವು ಧಾರಾಕಾರವಾಗಿ ನನ್ನ ಹೃದಯದಲ್ಲಿ ಹರಿದು ಹೋಯಿತು. ರೋಮಪುರದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಆ ಧಾರಾಕಾರವಾದಂತಹ ರಸ, ಪ್ರೀತಿ ರಸವು ನಿಮ್ಮ ಹೃದಯದಲ್ಲಿ ಸುರಿಯಲ್ಪಟ್ಟಾಗ ದೇವರು, ನೀವು ಪಾಪ ಮಾಡುವುದಕ್ಕೆ ಹೋಗುವುದಿಲ್ಲ, ಆಸ್ಪದ ಕೊಡುವುದಿಲ್ಲ. ನೀವು ನಿಮ್ಮ ಜೀವಿತದಲ್ಲಿ ಏನಕ್ಕೆ ತಪ್ಪು ಮಾಡುವುದಕ್ಕೆ ಆಸ್ಪದ ಕೊಡುವುದಿಲ್ಲ. ಯಾಕಂದ್ರೆ ದೇವರ ಪ್ರೀತಿ ನನ್ನಲ್ಲಿದೆ. ಸತ್ಯವಾದದ್ದು ಯಾವುದು, ಸುಳ್ಳು ಯಾವುದು ಎಂಬುದಾಗಿ ನನಗೆ ಗೊತ್ತುಂಟು. ದೇವರು ನೋಡ್ತಾ ಇದ್ದಾನೆ ಎಂಬುದಾಗಿ ನಿನ್ನ ಹೃದಯದಲ್ಲಿ ಬರ್ತದೆ. ಆ ಪ್ರೀತಿ ನಮ್ಮನ್ನು ಬದಲಾವಣೆ ಮಾಡುತ್ತದೆ. ಎಂಥ ಮನುಷ್ಯನನ್ನು ಸಹ, ಕಠಿಣವಾದಂಥ ಮನುಷ್ಯನನ್ನು ಸಹ ಪ್ರೀತಿ ಬದಲಾವಣೆ ಮಾಡುವಂಥ ಶಕ್ತಿ ದೇವರು ಕೊಟ್ಟಿದ್ದಾನೆ. ಅದು ದೇವರು ಕೊಟ್ಟಂತ ಪ್ರೀತಿ. ಅನೇಕ ಜನರ ಸಾಕ್ಷಿಗಳನ್ನು ನಾವು ನೋಡ್ತೇವೆ. ಅನೇಕ ಜನರ ಸಾಕ್ಷಿಗಳಿದ್ದೇವೆ, ಬೇಕಾದಷ್ಟು ಸಾಕ್ಷಿಗಳಿದ್ದೇವೆ. ಅನೇಕರು ರೌಡಿಗಳಿದ್ದಾರೆ, ಅನೇಕರು ಕೊಲೆಗಾರರಿದ್ದಾರೆ, ಅನೇಕರು ಮಾಟ ಮಂತ್ರ ಮಾಡುವವರಿದ್ದಾರೆ. ಇವತ್ತು ಅವರೆಲ್ಲ ಮನ ತಿರುಗಿ ದೇವರ ವಾಕ್ಯವನ್ನು ಹಿಡಿದಿದ್ದಾರೆ. ಕಾರಣ ಏನು? ದೇವರ ಪ್ರೀತಿ. ದೇವರು ನಮಗೆ ಕೊಟ್ಟಂತಹ ಪ್ರೀತಿ, ಯೇಸು ಕ್ರಿಸ್ತನು ನಮಗೆ ಕೊಟ್ಟಂತಹ ಪ್ರೀತಿ ಅನೇಕರು ಮನ ತಿರುಗುವಂತೆ ಮಾಡಿದೆ. ನೋಡಿ, ಇವತ್ತು ನಾವು ನೋಡ್ತೀವಲ್ಲ, ಆಟೋ ರಾಜ ಎಂಬುದಾಗಿ ಕೇಳಲ್ಪಟ್ಟಿದೆ. ಅನೇಕರು ಕೇಳಿದ್ದೀರಾ? ಆ ಒಂದಿನ ಕಾಲದಲ್ಲಿ ಆತರು ಏನಂತೆ ಬಹಳವಾದಂಥ ದೊಡ್ಡ ರೌಡಿ. ಆದರೆ ಈಗ ನೋಡಿ ಆ ಮಗನು ಮಾಡುವಂಥ ಪ್ರೀತಿಯ ಸೇವೆ ಏನು? ಅನೇಕರ ಬಡವರನ್ನ, ಅನೇಕ ಅಂಗವಿಕಲರನ್ನ, ವಯಸ್ಸಾದ ವೃದ್ಧರನ್ನ, ತಂದೆ ತಾಯಿಗಳಿಂದ ಕೈ ಬಿಟ್ಟಂಥವರನ್ನ, ಅನಾಥರಾಗಿರ್ತಕ್ಕಂಥವ್ರನ್ನ, ಅನಾರೋಗ್ಯದಲ್ಲಿರ್ತಕ್ಕಂಥವ್ರನ್ನ ಅವರನ್ನ ತೆಗೆದುಕೊಂಡು ಹೋಗಿ ಅವರು ಪೋಷಿಸ್ತಾ ಇದ್ದಾರೆ. ಅದು ನಿಜವಾದ ಪ್ರೀತಿ, ಅದು ದೇವರು ಕೊಟ್ಟಂತ ಪ್ರೀತಿ. ಆ ರೀತಿಯಾದ ಪ್ರೀತಿ ಅದು ಅನೇಕ ಸಾಕ್ಷಿಗಳನ್ನು ಉಂಟಾಗುತ್ತದೆ. ಆ ಪ್ರೀತಿ ನಿಮ್ಮಲ್ಲಿ ಬರಬೇಕೆಂಬುದಾಗೆ ದೇವರಿಗೆ ಮುಂಚಾನೆ ವೇಳೆಯಲ್ಲಿ ನಿಮ್ಮ ಹೃದಯದಲ್ಲಿ ಮಾತನಾಡಿದರು. ಇವತ್ತಾದರೂ ಒಪ್ಪಿಸಿಕೊಡಬೇಕು. ಯೇಸು ಕ್ರಿಸ್ತನ ಕೃಪೆ ಅಂತ ಪ್ರೀತಿ, ಆತನ ಕೃಪೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ದೇವರ ಕಡೆಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಒಂದು ಮುಂಚಾನೆ ವೇಳೆ ನಾವೆಲ್ಲರೂ ಎದ್ದು ನಿಂತುಕೊಂಡವರಾಗ ಕಣ್ಣುಗಳನ್ನು ಮುಚ್ಚುತ್ತಾ, ನಮ್ಮ ಕೈಗಳನ್ನ ಆಕಾಶದ ಕಡೆಗೆ ಕೈಗಳನ್ನು ಎತ್ತುತ್ತಾ, ನಮ್ಮ ಹೃದಯವನ್ನು ಆತನ ಕಡೆಗೆ ಎತ್ತುತ್ತಾ, ನಮ್ಮ ದೃಷ್ಟಿಯನ್ನ ದೇವರ ಕಡೆಗೆ ನೋಡೋಣ. ದೇವರೇ, ಇದುವರೆಗೂ ನಾನು ಸ್ವಾರ್ಥವಾಗಿ ಬದುಕಿದೆ, ನನಗೋಸ್ಕರ ಬದುಕಿದೆ. ದೇವರೇ, ನಿನ್ನ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ದೇವರೇ,
ಈಗ ಈ ಒಂದು ಮುಂಚಾನೆ ವೇಳೆಯಲ್ಲಿ ನಾನು ತಿಳಿದುಕೊಂಡೆ ರಾಜ, ನಿನ್ನ ಪ್ರೀತಿ ಬಹಳ ಪರಿಶುದ್ಧವಾದದ್ದು, ನಿನ್ನ ಪ್ರೀತಿಯು ಬಹಳ ಬಹಳ ಕರ್ತನೆ, ಹೌದು ರಾಜ, ಹೆಚ್ಚು ದೊಡ್ಡದಾದಂಥ ಪ್ರೀತಿಯಾಗಿದೆ ರಾಜ. ನಮಗೋಸ್ಕರ ನೀನು ಸುರಿಸಿದ ಆ ಪ್ರೀತಿಯು, ರಕ್ತದ ಪ್ರೀತಿಯು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಿದಪ್ಪ. ನಾವು ಬದಲಾವಣೆ ಆಗುತ್ತೇವೆ. ನಮ್ಮ ಹೃದಯದಲ್ಲೂ ಸಹ ನಿನ್ನ ಪ್ರೀತಿಯ ರಸವನ್ನು ಸುರಿಯುತ್ತೇವೆ. ನಮ್ಮ ಹೃದಯದಲ್ಲಿ ಬದಲಾವಣೆಯನ್ನು ತೆಗೆದುಕೊಂಡು ಬಾ ರಾಜ. ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರ ಹೃದಯದಲ್ಲಿ ಓ ರಾಜ ಆ ರೀತಿಯಾದ ಪ್ರೀತಿ ರಸವನ್ನು ಸುರಿಸು ರಾಜ. ಈ ಸಂದೇಶವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರ ಹೃದಯದಲ್ಲೂ ನಿನ್ನ ಪ್ರೀತಿ ರಸವನ್ನು ಸುರಿಸು ರಾಜ. ಹೌದು ರಾಜ, ಅವರು ಸುರಿಸಿ ಬದಲಾವಣೆ ಆಗಬೇಕು ರಾಜ. ಹೌದು ರಾಜ, ಬದಲಾವಣೆ ಆಗಬೇಕು. ಯೇಸು ಕ್ರಿಸ್ತನಲ್ಲಿ ಇರ್ತಕ್ಕಂಥ ಪ್ರೀತಿಯು ನಮ್ಮಲ್ಲಿಯೂ ಸಹ ಉಕ್ಕಿ ಬರಬೇಕು. ಅದು ನಿತ್ಯ ಜೀವಕ್ಕೆ ನಡೆಸುವಂತದ್ದಾಗಿದೆ, ನಿತ್ಯ ನಿತ್ಯ ಜೀವಕ್ಕೂ ನಡೆಸುವಂತದ್ದಾಗಿದೆ. ನಾನು ಪಡೆದುಕೊಂಡಂತ ಆ ಒಂದು ಪ್ರೀತಿಯು ಇತರರಿಗೆ, ಲೋಕದಲ್ಲಿರುವಂತ ಎಲ್ಲರಿಗೂ ತಿಳಿಸಲ್ಪಡಬೇಕೆಂಬುದಾಗಿ ಆ ರೀತಿಯಾದ ಪ್ರೀತಿಯನ್ನು ಕೊಡು ದೇವರೇ. ಇಲ್ಲಿ ಕೇಳಿದಂತ ನಿನ್ನ ಮಕ್ಕಳ ವಾಕ್ಯಗಳನ್ನು ಕರ್ತನೆ, ಹೌದು ರಾಜ, ಅವರ ಜೀವಿತದಲ್ಲಿ ಬದಲಾವಣೆ ತೆಗೆದುಕೊಂಡು ಬಾ, ಮಾರ್ಪಾಡು ತೆಗೆದುಕೊಂಡು ಬಾ ದೇವನೇ. ನೀನು ಮಾರ್ಪಾಡು ತೆಗೆದುಕೊಂಡು ಬರುವಂತಹ ದೇವರು ನೀವೊಬ್ಬರೇ ರಾಜ, ಸತ್ಯನಾದ ದೇವರು. ಅವರು ರಾಜ ಕಣ್ಣೀರುಗಳನ್ನು ನೋಡಿ ವಿಮೋಚನೆ ಮಾಡಿದಂತಹ ದೇವರು, ಇಸ್ರಾಯೇಲರಿಗೆ ಬಿಡುಗಡೆ ಮಾಡಿದಂತಹ ದೇವರು ರಾಜ. ಅದೇ ರೀತಿಯಾಗಿ ಈ ನಿನ್ನ ಮಕ್ಕಳಿಗೆ ಬಿಡುಗಡೆಯನ್ನು ಮಾಡು ರಾಜ. ಇವತ್ತು ಅವರ ಹೃದಯದಲ್ಲಿ ಇರ್ತಕ್ಕಂಥ ಎಲ್ಲಾ ಕಲ್ಮಶವನ್ನು ತೊಳೆದಾಕು. ಅವರ ಹೃದಯಗಳನ್ನು ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆ ರಾಜ. ನಿನ್ನ ಗಾಯವುಳ್ಳ ಹಸ್ತದಿಂದ ತೊಳೆ ಯೇಸುವೆ. ಮಾರ್ಪಾಡು ಹೊಂದಬೇಕು ಹೌದು ರಾಜ, ಮಾರ್ಪಾಡು ಬರಬೇಕು ರಾಜ. ಯೇಸುವೆ, ನಿಜವಾದ ಕ್ರಿಸ್ಮಸ್ ದೇವರು ನಮಗೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಕೊಟ್ಟದಲ್ಲ, ಆ ರೀತಿಯಾದ ಪ್ರೀತಿ ಜನರ ಹೃದಯದಲ್ಲಿ ಮಾರ್ಪಾಡು ಬದಲಾವಣೆ ತರಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಈ ಒಂದು ದಿನದಲ್ಲಿ ಎಷ್ಟು ಜನ ತಮ್ಮ ಹೃದಯವನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದಾರೋ ನೀನು ಬಲ್ಲವನಾಗಿದ್ದೀಯ ದೇವರೇ. ಅವರ ಹೃದಯವನ್ನು ನೀನು ಸ್ವೀಕಾರ ಮಾಡು, ಅವರ ಹೃದಯಗಳನ್ನು ನೀನು ಇನ್ನೂ ಹೆಚ್ಚಾಗಿ ಪ್ರೀತಿಸು ಎಂಬುದಾಗಿ ಬೇಡಿಕೊಳ್ಳುತ್ತಾ, ಅಪ್ಪ, ಈ ಎಲ್ಲ ಸ್ತುತಿ ಸ್ತೋತ್ರಗಳ ಮಾನ ಮಹಿಮೆಯನ್ನ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ ಜೀವವುಳ್ಳ ತಂದೆಯೇ. ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಭೂಲೋಕದಲ್ಲಿ ನೆರವೇರಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಳಿದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೆನ್. ನನ್ನ ಮನವೇ ಬೋನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಬೋನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ವಿಶ್ವಾಸ ದೇವರ ಆಶೀರ್ವಾದಕೊಳ್ಳಲು ನಮಗೋಸ್ಕರವಾಗಿ ನಮ್ಮನ್ನು ಪ್ರೀತಿಸುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನಿತ್ಯ ಸಹವಾಸ ಸೇರಿ ಬಂದಿರುವಂತಹ ಪ್ರತಿಯೊಬ್ಬರು, ಬಾರದೇ ಇರುವಂತಹ ಪ್ರತಿಯೊಬ್ಬ ಕುಟುಂಬಗಳು ಈಗಲೂ ಸದಾ ಕಾಲ ಕಾಪಾಡಿ ನಡೆಸಲಿ. ಆಮೆನ್.